ಸರ್ವರಿಗೂ ಶರಣಾರ್ಥಿ ಸರ್. ಬೆಂಗಳೂರಿನ ಬಸವ ಸಮಿತಿ ಅರಿವಿನ ಮನೆಯ ಆನ್ಲೈನ್ ಅರಿವಿನ ಮನೆಯ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇಂದು ನಮ್ಮೊಡನೆ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರು ಅತ್ಯಂತ ಆತ್ಮೀಯರಾದ ಪ್ರೊಫೆಸರ್ ಡಾಮ್ನಿಕ್ ಅಣ್ಣವರು ನಮ್ಮ ಜೊತೆಗಿದ್ದಾರೆ. ಅವರ ಜ್ಞಾನ ಬಹಳ ವೈಶಿಷ್ಟ್ಯಪೂರ್ಣವಾಗಿರುವುದರಿಂದ ಅವರನ್ನು ವಿನಂತಿಸಿಕೊಂಡು ನಮ್ಮ ಬಸವ ಸಮಿತಿ ಅರಿವಿನ ಮನೆಗೆ ನಾವು ಆಹ್ವಾನಿಸಿದ್ದೇವೆ. ಅವರನ್ನು ಮೊದಲ ಬಾರಿ ನಾನು ಭೇಟಿಯಾಗಿ ಈಗಾಗಲೇ ಒಂದು ಸಂಚಿಕೆಯ ಮೂಲಕ ತಮ್ಮ ಚಿಂತನವನ್ನು ಮಂಡಿಸಿದ್ದಾರೆ. ಅವರನ್ನು ಕೇಳಿದಾಗ ವಚನಗಳನ್ನು ಸಿದ್ಧ ಮಾದರಿಗಳ ಆಚೆ ನೋಡುವ ಒಂದು ಪ್ರಯತ್ನ ಮಾಡ್ತೇನೆ ಅಂತ ನನಗೆ ಹೇಳಿದ್ರು. ಆಗ ಹೇಳಿದಾಗ ನನಗೆ ಸಿದ್ಧ ಮಾದರಿ ಅಂದರೆ ಏನು ಗೊತ್ತಾಗಲಿಲ್ಲ. ಆದರೆ ಅವರು ಹೇಳಿದ ನಂತರ ಅದನ್ನೇ ಮನನ ಮಾಡ್ತಾ ಇದ್ದೆ. ಈ ಸಿದ್ಧ ಮಾದರಿ ಅಂದರೆ ಏನು, ಈ ಸಿದ್ಧ ಮಾದರಿ ಅಂದರೆ ಏನು ಅನ್ನೋದನ್ನೇ ಮನನ ಮಾಡ್ತಾ ಹೋದಾಗ ನಿರಂತರವಾಗಿ ವಚನಗಳನ್ನು ಮೆಲುಕು ಹಾಕುವ ನನಗೆ ಪ್ರತಿಯೊಂದು ವಚನವೂ ಸಿದ್ಧ ಮಾದರಿ ಆಚೆನೇ ಕಾಣ್ತಾ ಬರ್ತಾ ಇದೆ. ಇಷ್ಟು ವರ್ಷ ನಾನು ಕನಿಷ್ಠ 25 ವರ್ಷ ಶರಣ ಸಾಹಿತ್ಯ ಸೇವೆಯಲ್ಲಿದ್ದೂ ಕೂಡ ವಚನಗಳನ್ನು ನೋಡುವ ರೀತಿ ಬೇರೆ ಇತ್ತು. ಆದರೆ ಇವರು ಹೇಳಿದ ಮೇಲೆ ವಚನಗಳ ಸ್ವರೂಪನೇ ನನಗೆ ಬೇರೆ ಕಾಣ್ತಾ ಇದೆ. ನಾವೊಂದು ಸಂಘರ್ಷಾತ್ಮಕವಾಗಿ ನಮ್ಮ ನೆತ್ತಿಯೇ ನಮ್ಮದೇ ಸತ್ಯ ಅಂತಕ್ಕಂಥ ಭಾವನೆಯಲ್ಲಿ ಹೊರಟುಬಿಟ್ಟಿರ್ತೇವೆ. ಆದರೆ ಶರಣರು ಯಾವ ರೀತಿ ಜಗತ್ತನ್ನು ನೋಡುವ ದೃಷ್ಟಿ, ಇದೆಲ್ಲ ಸತ್ಯ, ಇದರ ಹಿಂದೆ ಇನ್ನೊಂದು ಸತ್ಯ ಅಡಗಿದೆ ಅಂತಕ್ಕಂಥದ್ದನ್ನು ಭಾಳ ಅದ್ಭುತವಾಗಿ ಇವತ್ತು ಕೂಡ ಅದನ್ನು ಇನ್ನಷ್ಟು ಅವರು ನಮಗೆ ವಿವರಿಸಿ ಹೇಳ್ತಾರೆ. ಉದಾಹರಣೆಗೆ, ಆನೆಯರೇರಿಕೊಂಡು ಹೋದಿರಿ ನೀವು, ಪ್ರಸಿದ್ಧ ವಚನ. ಕುದುರೆಯನ್ನೇರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೇ ಅಣ್ಣ, ಸತ್ಯದ ನಿಲವನ್ನರಿಯದೇ ಹೋದಿರಲ್ಲ. ಇಲ್ಲಿ ನೋಡಿ, ಸಿದ್ಧ ಮಾದರಿಯ ಆಚೆ ಅಂದರೆ ಸತ್ಯದ ನೆಲವನ್ನು ಅರಿಯದೇ ನಾವು ಒಂದನ್ನು ನಿರಂತರವಾಗಿ ಇದು ಪರಂಪರೆ ಅಂದ್ಕೊಂಡು ಪರಂಪರೆಯ ಹೆಜ್ಜೆಯಲ್ಲಿ ಹೆಜ್ಜೆಡ್ತಾ ನಮ್ಮ ಹಿರಿಯರು ಮಾಡಿದ್ರು. ಪಾರಂಪರಿಕತವಾಗಿ ಪರಂಪರೆಯನ್ನು ಪ್ರಶ್ನೆ ಮಾಡಬೇಡಿ, ಇಂಥ ಮೂರ್ಖತನದ ಪ್ರಶ್ನೆಗಳನ್ನು ನಾವು ಕೇಳ್ತಾ ಹೋಗ್ತೇವೆ. ಆದರೆ ಶರಣರು ಆ ರೀತಿ ಮಾಡಿಲ್ಲ. ಏನಾದರೂ ಇರಲಿ, ಪರಂಪರೆಗೆ ಅಗೌರವ ಅಂತಲ್ಲ, ಪರಂಪರೆಯ ಹಿಂದೆ ಇನ್ನೊಂದು ಸತ್ಯ ಅಡಗಿದೆ. ಆ ಸತ್ಯ ಏನು ಇದನ್ನು ಹುಡ್ಕೋಗ್ತಾರೆ. ಸತ್ಯದ ನಿಲವನ್ನರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ. ಉದಾಹರಣೆಗೆ, ಈಗ ಇಡೀ ದೇಶವೇ ಮೌಢ್ಯದಲ್ಲಿ ಮುಳುಗಿ ಹೋಗ್ತಾ ಇದೆ. ಸುಮಾರು 60 ಕೋಟಿ ಜನ ಮೌಢ್ಯಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂದರೆ ಎಂಥ ಆಶ್ಚರ್ಯ. ಇದನ್ನ ವಚನಗಳ ಆಧಾರದ ಮೇಲೆ ನೋಡಿದಾಗ ನಾವು ಅದು ವಿರುದ್ಧ ಅಂತ ಹೇಳ್ತಾ ಇಲ್ಲ, ಅದು ತಪ್ಪು ಅಂತಲೂ ಹೇಳ್ತಾ ಇಲ್ಲ. ನನ್ನ ಆಂತರಿಕವಾಗಿ ವ್ಯಕ್ತಿಗತವಾಗಿ ಅರವಿಂದ ಜತ್ತಿಗೆ 60 ಕೋಟಿನಲ್ಲಿ 10ರಲ್ಲಿ 11 ನಾನು ಮುಳುಗಿ ಬಂದರೆ, ಹಾಗಾದರೆ ಸತ್ಯದ ನಿಲುವೇನು? ಏನಕ್ಕೆ ಮುಳುಗಬೇಕು? ಇದೆಲ್ಲವನ್ನ ನೋಡ್ತಾ ಹೋದಾಗ ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸದಮದ ಗಜವೇರಿ. ನಾವು ಹೇಳಿದ್ದ ಸತ್ಯ, ನಮ್ಮ ಕೈಯಲ್ಲಿ ಅಧಿಕಾರ ಇದೆ, ಇದೇ ಆನೆಯನ್ನೇರಿಕೊಂಡು ಹೋದಿರಿ ನೀವು. ನೋಡಿ, ಬಸವಣ್ಣನವರ ವಚನದಲ್ಲಿ ಅವರೆಲ್ಲ ಅನುಭವಿಸಿದ್ದಾರೆ. ರಾಜಪ್ರಭುತ್ವವನ್ನು ನೋಡಿದವರೇ ಆಗಿದ್ದಾರೆ. ಅಹಂಕಾರವೆಂಬ ಸದಮಜಗರವೇರಿ, ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ಸತ್ಯವನ್ನು ಅರಿಯದೆ ನೀವು ವಿಧಿಗೆ ಗುರಿಯಾದಿರಲ್ಲ. ಅವರು ಮಾಡಿದ್ರು ಅಂತ ನಾನು ಮಾಡ್ತೇನೆ, ನಾನು ಮಾಡಿದ್ರು ಅಂತ ನನ್ನ ಮಗ ಮಾಡ್ತಾನೆ, ಮೊಮ್ಮಗ ಮಾಡ್ತಾನೆ, ಸೊಸೆ ಮಾಡ್ತಾಳೆ. ಬೇಕಾ ಇದು ವಚನಗಳಲ್ಲಿರತಕ್ಕಂಥ ಮೂಲ ಸತ್ವ. ನಮ್ಮ ಕೂಡಲ ಸಂಗಮ ದೇವನ ಅರಿಯದೆ, ಅಂದರೆ ನನ್ನ ಒಳಗಿರ್ತಕ್ಕಂಥ ಮೂಲ ಚೈತನ್ಯವನ್ನು ಅರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಎಲ್ಲರ ಥರ ನಾನು ಆತ್ನಲ್ಲ ಅನ್ನೋ ಭಾವ. ಇಂಥ ವಚನಗಳ ಮೂಲಕ ಡಾಮ್ನಿಕ್ ಅಣ್ಣವರು, ನಿಜಕ್ಕೂ ಅವರಿಗೆ ನಾನು ಧನ್ಯವಾದ ಸೂಚಿಸ್ತೇನೆ. ಅನೇಕ ಜನ ಉಪನ್ಯಾಸಗಳನ್ನು ನೀಡಿದ್ದಾರೆ. ಇಲ್ಲಿ ಅನೇಕ ಸಾವಿರಾರು ಉಪನ್ಯಾಸಗಳನ್ನು ನೋಡಿ ಅವರ ನೋಡುವ ನಿಲುವೇ ಬೇರೆ. ಅವರನ್ನು ಇಲ್ಲಿ ಕೂತಿದ್ದಾರೆ ಅಂತ ಹೇಳಿ ಅವರನ್ನು ಹೊಗಳ್ತಾ ಇಲ್ಲ ನಾನು. ಆ ದೃಷ್ಟಿಕೋನದಲ್ಲಿ ನೋಡುವ ಪ್ರಯತ್ನ ನಾವೆಲ್ಲ ಮಾಡಿದ್ದೇ. ಆದರೆ ಬಹುಶಃ ನಾನೇ ಮಾತನಾಡೋದಕ್ಕಿಂತ ಈಗ ಅವರ ಚಿಂತನೆಗಳನ್ನು ಅವರು ನಿಮ್ಮೊಡನೆ ಚರ್ಚೆ ಮಾಡಿದಾಗ ಮತ್ತೆ ನಾವು 3ನೇ ಬಾರಿಗೂ ಬರ್ತೇವೆ ನಿಮ್ಮ ಜೊತೆ. ಕಾರಣ ಇದ್ರ ಚರ್ಚೆ ಆಗಬೇಕು. ನೀವು ಈ ಆನ್ಲೈನ್ ಮುಖೇನ
ಈ ಚಿಂತನೆಗಳನ್ನು ಇನ್ನೊಬ್ಬರಿಗೆ ಕಳಿಸ್ತಾ ಇದು ಏನಿದು? ಕಾರಣ ಇಡೀ ಶರಣ ಸಾಹಿತ್ಯ ಅಥವಾ ವಚನಗಳಲ್ಲಿ ಆತ್ಯಂತಿಕ ಸತ್ಯದ ದರ್ಶನ ಮಾಡೋದಕ್ಕೆ ಹೊರಟಿದ್ದಾರೆ ಶರಣರು. ಅದನ್ನು ಬಿಟ್ಟು ಇನ್ನೇನೂ ಇಲ್ಲ. ನಾವು ಅನಾವಶ್ಯಕವಾಗಿ ಧರ್ಮಕ್ಕೆ ಮಾಡೋಕ್ಕಾಗೋದು ಎಲ್ಲವೂ ಇದ್ದಿರ್ಬೋದು, ಆದರೆ ಅದರ ಮುಂದೆ ಧರ್ಮ ಅನ್ನತಕ್ಕಂಥ ಶಬ್ದಕ್ಕೆ ಹೊಸ ವ್ಯಾಖ್ಯಾನವನ್ನು ಬರೆದ ಬಸವಣ್ಣ, ದೈ ಇಲ್ಲದ ಧರ್ಮವದಾವುದಯ್ಯ. ಹೀಗೆ ನಾವು ವಚನಗಳನ್ನು ಸಿದ್ಧ ಮಾದರಿಯ ಆಚೆ ನೋಡುವ ಪ್ರಯತ್ನ ಮಾಡೋದಕ್ಕೆ ಇವತ್ತು ಡಾಮಿನಿಕ್ ಅಣ್ಣವ್ರನ್ನ ನಾವು ಕರೆದಿದ್ದೇವೆ. ಅವರು ಬಹಳನೇ ಕೈಗೆ ಸಿಕ್ಕೋದಿಲ್ಲ, ಆದರೂ ಕೂಡ ಈಗ ಎಲ್ಲೆಲ್ಲಿಂದೋ ಪ್ರಯಾಣ ಮಾಡಿ ಬಂದಿದ್ದಾರೆ. ನಮ್ಮ ಒತ್ತಾಯಕ್ಕೆ ಇವತ್ತು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಅಣ್ಣ. ಐ ರಿಯಲಿ ಮೀನ್ ಇಟ್. ಧನ್ಯವಾದಗಳು ಸರ್. ಐ ಆಮ್ ಗ್ರೇಟ್ಫುಲ್ ಟು ಯು ಬಿಕಾಸ್ ಈ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅನ್ನು ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ಐ ವಾಂಟ್ ಟು ಎಂಟರ್ ಇನ್ ಟು ದಟ್. ಮೈ ಮೆಂಬರ್ಸ್ ಹೂ ಆರ್ ವ್ಯೂಯಿಂಗ್ ದಿಸ್ ಆಲ್ಸೋ ಶುಡ್ ಸ್ಟಾರ್ಟ್ ಥಿಂಕಿಂಗ್ ವಚನ ಅಂದರೆ ಏನು ಅನ್ನೋದನ್ನು ತಾವು ಮುಂದುವರಿಸಿ ಅಣ್ಣ. ಧನ್ಯವಾದಗಳು ಸರ್. ತಾವು ಹೇಳಿದ್ದಕ್ಕೆ ಅದರ ಬೇರೆ ಪದಗಳೇನೂ ಇಲ್ಲ. ಜಸ್ಟ್ ಎಕ್ಸೆಪ್ಟ್ ವಾಟ್ ಯು ಆರ್ ಸೇಯಿಂಗ್. ಹಾಗೆ ಹೇಳುವಾಗ ಎರಡು ಪದಗಳು ನೀವು ತುಂಬ ಮುಖ್ಯವಾಗಿ ಉಪಯೋಗಿಸಿ, ಒಂದು ಸಿದ್ಧ ಮಾದರಿ ಮತ್ತು ಇನ್ನೊಂದು ಲೋಕದೃಷ್ಟಿ ಅಂತ. ಇದಕ್ಕೆ ನಾವೇನು ಮಾಡಿಬಿಡ್ತೀವಿ, ಆತ್ಯಂತಿಕ ಅಂತ ಹೇಳುವಾಗ್ಲೂ ಕೆಲವೊಮ್ಮೆ ಆರ್ಕಿಮಿಡಿಯನ್ ಪಾಯಿಂಟ್ ಆಫ್ ವ್ಯೂ ಅಂತ ನಾವು ಹೇಳ್ತಾ ಇರ್ತೀವಿ. ಆರ್ಕಿಮಿಡಿಯನ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳುವಾಗ ಆತ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ, ಬಟ್ ಆತ ಹೇಳಿದ ಅಂತ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಆತನಿಗೆ ಹಾರೆ ಒಂದು ಕೊಟ್ಬಿಟ್ಟು ಭೂಮಿ ಪಕ್ಕ ಒಂದು ಸ್ವಲ್ಪ ಜಾಗ ಕೊಟ್ಟರೆ ಭೂಮಿನ ಅಲ್ಲಾಡಿಸ್ಬಿಡ್ತೀನಿ ಅಂತ. ಅಂದರೆ ಅವನ ಕಾನ್ಫಿಡೆನ್ಸನ್ನು ಒಪ್ಕೊಳ್ಳೋಣ, ಬಟ್ ಇಡ್ಲಿಕ್ಕೆ ಸಾಧ್ಯವೋ ಅಸಾಧ್ಯ. ಹಾಗಾಗಿ ಅಂತ ಆರ್ಕಿಮಿಡಿಯನ್ ಪಾಯಿಂಟ್ ಆಫ್ ವ್ಯೂನ ಇಲ್ಲಿ ಅಂತೂ ನಾನು ಬಳಸೋದು ಇಲ್ಲ, ಅದು ಅಗತ್ಯನೂ ಇಲ್ಲ. ಇದರೊಟ್ಟಿಗೆ ಲೋಕದೃಷ್ಟಿ ಅಂತ ಹೇಳುವಾಗ ನನಗೆ ನಮ್ಮ ಪುರುಷೋತ್ತಮ ಬಿಳಿಮಲೆ ಸ್ನೇಹಿತರು ಅವರು ಜಾನಪದ ಕರಾವಳಿ ಅಂತ ಒಂದು ಬುಕ್ ಬರೆದಿದ್ದಾರೆ. ಅದರಲ್ಲಿ ಕರ್ನಾಟಕ ಜಾನಪದ ಲೋಕದೃಷ್ಟಿ ಅಂತಲೇ ಉಪಯೋಗಿಸ್ತಾರೆ. ಕರ್ನಾಟಕ ಜಾನಪದ ಲೋಕದೃಷ್ಟಿ. ಈ ಲೋಕದೃಷ್ಟಿ ಅಂತ ಹೇಳಿದಾಗ ಜಗತ್ತನ್ನು ನಾವು ತಿಳ್ಕೊಳ್ಳೋ ಬಗೆ ಅಂತ ನೀವೇನೇ ಹೇಳಿದ್ರಿ. ಪರ್ಸ್ಪೆಕ್ಟಿವ್. ಹೌದು, ಪರ್ಸ್ಪೆಕ್ಟಿವ್, ಅದೊಂದು ನೋಟ ಕೊಡ್ತದೆ ಅಂತ. ಬಟ್ ಅಲ್ಲಿ ಒಂದು ಸಣ್ಣ ಎಚ್ಚರಿಕೆ ಕೊಡ್ತಾರೆ. ಈ ನೋಟ ಅನ್ನೋದೇನೆ ಕೆಲವೊಮ್ಮೆ ನಮಗೆ ಏನು ನಾವು ಅದನ್ನು ಸಂಭ್ರಮಿಸ್ತಾ ಹೋಗ್ಬಿಟ್ರೆ ಸಂಭ್ರಮ ಇರ್ತದೆ ಅವ್ರಿಗೆ. ಬಟ್ ಈ ಸಂಭ್ರಮದಲ್ಲಿ ಸಮ್ಮನ್ನು ನೀವು ತೆಗೆದುಬಿಟ್ರೆ ಅಲ್ಲಿ ಭ್ರಮೆ ಮಾತ್ರ ಇರ್ತದೆ. ಸೊ ಭ್ರಮಾತ್ಮಕವಾದ ಚಿಂತನೆ. ಹಾಗಾಗಿ ಜನರನ್ನ ನೀವು ಮೂರ್ಖರನ್ನ ಮಾಡೋದು ಅಂತ ಹೇಳಿದ್ರಿ ಸರ್. 100ಕ್ಕೆ 60 ಮಂದಿ ಜನ ಈ ಭ್ರಮೆಗಳಲ್ಲೇ ಇದ್ದಾರೆ, ಭ್ರಮಾತ್ಮಕ ಜೀವನದಲ್ಲಿ. 40 ಮಂದಿ ಅಂತೂ ಭ್ರಮೆಗಳೇ. ಅದು ಹಿಪ್ನೋಟಿಸಮ್ ಅಂತ ಒಂದು ಡಿಸಿಪ್ಲಿನಲ್ಲಿ ನಾವು ಅನಾಲಿಸಿಸ್ ಮಾಡ್ಲಿಕ್ಕೆ ಹೋದರೆ ಅದು ಹಾಗೆ ಇರ್ತದೆ, ವಶೀಕರಣ ಒಳಪಡಿಸೋದು ಅಂತ. ಹಾಗಾಗಿ ಈ ವಶೀಕರಣಕ್ಕೆ 100ರಲ್ಲಿ 40 ಮಂದಿ ನೇರವಾಗಿ ಒಳಗಾಗ್ಬಿಡ್ತಾರೆ ಅಂತ. ಇನ್ನೊಂದು 20 ಮಂದಿ ಒಂದು ಸ್ವಲ್ಪ ತರ್ಕ ಬೇಕು, ಇನ್ನೊಂದು 20 ಮಂದಿ ಒಂದು ಸ್ವಲ್ಪ ತರ್ಕ, ಅದರೊಟ್ಟಿಗೆ ಒಂದು ಸ್ವಲ್ಪ ಫಿಲಾಸಫಿ. ಅದು ಅಂದರೆ ಒಟ್ಟಿಗೆ 80% ಆರಾಮಾಗಿ ಅಲ್ಲಿ ಸಿಗಾಕೋಗ್ಬಿಡ್ತಾರೆ. ಉಳಿದ 20 ಮಂದಿ ಅಷ್ಟೇ ಒಂದು ಸ್ವಲ್ಪ ಹೀಗೆ ನಮ್ಮಂಥವ್ರ ಥರ ವಿಭಿನ್ನವಾಗಿ ನೋಡ್ತಾರೆ, ಗೊತ್ತಿಲ್ಲ ಅದು ಹಾಗೆ ಅಂತ. ಸೊ ಇದನ್ನು ಇವತ್ತು ತುಂಬ ಮುಖ್ಯವಾಗಿ ನಾನು ಚರ್ಚೆ ಮಾಡಲಿಕ್ಕೆ ಹೋಗುವಂಥದ್ದು, ನಾವು ಜ್ಞಾನ ಮೀಮಾಂಸೆ ಅಥವಾ ಕಾರಣ ಮೀಮಾಂಸೆ ಅಂತ ನಾವು 2 ಪದಗಳನ್ನ ಕೇಳಿರ್ತೀವಿ. ಅಂದರೆ ತಿಳಿವನ್ನು ಕಟ್ಟುವ ಬಗೆ. ಹಾಗಾಗಿ ನಮಗೆ ವಚನಗಳಲ್ಲಿ ಎಲ್ಲದರಲ್ಲೂ ನಿಜ ಜೀವನದಲ್ಲಿ ಆಗುವಂಥ ಒಂದು ತಿಳಿವನ್ನು ಅವರು ಕಟ್ತಾ ಹೋಗ್ತಾ ಇರ್ತಾರೆ. ಆದರೆ ಈ ತಿಳಿವು ಅರಿವಾಗುವ ಬಗೆ ಹೇಗೆ ಅಂತ ಇಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಡಲಿಕ್ಕೆ ಶುರು ಮಾಡಿಬಿಡ್ತವೆ. ಹಾಗಾಗಿ ಈ ಅರಿವನ್ನು ಕಟ್ಟೋದಕ್ಕೆ ನಾವು ಹೋಗುವಾಗ ಈ ನಾಲೆಡ್ಜ್ ಪ್ರೋಸೆಸ್ಸಲ್ಲಿ ಅಥವಾ ತಿಳಿವನ್ನು ನಾವು ಕಟ್ಟುವಾಗ ನಾವು ಅನುಸರಿಸುವ 2 ಮುಖ್ಯ ಮಾನದಂಡಗಳನ್ನ ಮೊದಲಿಗೆ ನಾನು ಒಂದು ಸ್ವಲ್ಪ ಬಿಡಿಸಿ ಅದನ್ನು ಚರ್ಚೆ ಮಾಡ್ತಾ ನಂತರ ನಾನು ಇನ್ನಷ್ಟು ವಿವರಗಳಿಗೆ ನಾನು ಬರ್ತೀನಿ. ಏನಿದು ಜ್ಞಾನ ಕಟ್ಟೋದ್ರಲ್ಲಿ ಎಲ್ಲರೂ ತುಂಬ ಮುಖ್ಯವಾಗಿ ಅನುಸರಿಸುವ ವಿಧಾನ ಅಂದರೆ ಕಾರಣ ಮೀಮಾಂಸೆಯನ್ನು ಎದುರುಗಿಡುವಂಥದ್ದು. ಕಾರ್ಯಕಾರಣ ಸಂಬಂಧಗಳನ್ನು ಎದುರುಗಿಡ್ತಾ ಹೋಗ್ತಾ ಇರ್ತಾರೆ. ಈ ಕಾರ್ಯಕಾರಣ ಸಂಬಂಧ ಅದು ನ್ಯೂಟೋನಿಯನ್ ಮಾಡೆಲ್ ಆಫ್ ಸೈನ್ಸ್ ಅಂತ ಕರಿತೀವಿ ನಾವು.
ಯಾಕೆಂದ್ರೆ ಆತ ಒಂದು ಮರದ ಕೆಳಗಡೆ ಕುಳಿತುಕೊಂಡಿದ್ದ, ಸಡನ್ ಆಗಿ ಒಂದು ಹಣ್ಣು ಅವನ ತಲೆ ಮೇಲೆ ಬೀಳ್ತದೆ. ಹಾಗಾಗಿ ಸಡನ್ ಗೆ ಅವನಿಗೆ ಜ್ಞಾನೋದಯ ಆದಂಗೆ ಗುರುತ್ವಾಕರ್ಷಣ ನಿಯಮವನ್ನು ಮಂಡಿಸಿದ ಅಂತ. ಅದು ಬಿಗಿನಿಂಗ್ ಓಕೆ, ಆದರೆ ನಾವು ಇನ್ನು ಸ್ವಲ್ಪ ಬಲ ಉಪಯೋಗಿಸ್ಕೊಂಡು ನಾವು ಈ ಭೂಮಿಯ ಗುರುತ್ವಾಕರ್ಷಣ ಮೀರೋ ಥರ ಎಸೆದ್ವಿ ಅಂತ ಹೇಳಿದ್ರೆ ಅದು ಇನ್ನೊಂದೇ ಗುರುತ್ವಾಕರ್ಷಣೆ, ಸೋಲಾರ್ ಸಿಸ್ಟಮ್ ಗುರುತ್ವಾಕರ್ಷಣೆಗೆ ಸಿಕ್ಕಾಕ್ಬಿಡ್ತದೆ. ಹಾಗಾಗಿ ನಾವು ಸ್ಯಾಟಲೈಟ್ ಲಾಂಚಿಂಗ್ ಟೆಕ್ನಾಲಜಿ ಅದನ್ನು ಇಲ್ಲಿ ನೆನೆಸ್ಕೋಬೋದು, ಅದೊಂದು. ಬಟ್ ಸ್ಯಾಟಲೈಟ್ ಲಾಂಚಿಂಗ್ ಟೆಕ್ನಾಲಜಿ ಅದು ನ್ಯೂಟೋನಿಯನ್ ಮಾಡೆಲ್ ಆಫ್ ಸೈನ್ಸ್ ಮೇಲೆ ನಿಂತಿಲ್ಲ, ಅದು ಐನ್ಸ್ಟೀನಿಯನ್ ಮಾಡೆಲ್ ಆಫ್ ಸೈನ್ಸ್ ಮೇಲೆ ನಿಂತ್ಕೊಂಡಿರುವಂಥದ್ದು. ಹಾಗಾಗಿ ಅದು ಸಾಪೇಕ್ಷ ಸಿದ್ಧಾಂತದ ಕಡೆ ಹೋಗ್ತದೆ. ನಾನು ನಂತರದಲ್ಲಿ ಅದ್ರ ಕಡೆ ಮೂವ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಈಗ ಸದ್ಯಕ್ಕೆ ಕಾರ್ಯಕಾರಣ ಸಂಬಂಧ ಅನ್ನೋದಕ್ಕೆ ಒಂದು ನಿರ್ದಿಷ್ಟ ಉದಾಹರಣೆ ತೆಗೆದುಕೊಳ್ಳೋಣ. ನಾನು ಹೊಕ್ಕಳು ಮೇಲೆ ಕೈ ಇಟ್ಟಾಗ ನನಗೆ ಇಮಿಡಿಯೇಟ್ ಗೊತ್ತಾಗುತ್ತೆ ಅದು ಹೊಕ್ಕಳು ಬಳ್ಳಿ ಸಂಬಂಧ ನನ್ನ ತಾಯಿ ಒಟ್ಟಿಗೆ ಕನೆಕ್ಷನ್ ಇದ್ದಿದ್ದು. ಹಾಗಾಗಿ ಆಕೆಯ ಗರ್ಭಕ್ಕೂ ನನಗೂ ಈ ಹೊಕ್ಕಳು ಬಳ್ಳಿ ಒಂದು ಕನೆಕ್ಷನ್ ಇರ್ತದೆ. ಇದನ್ನು ನಾನು ತುಂಬ ಸಿಂಪಲ್ ಆಗಿ ಕಾರ್ಯಕಾರಣ ಸಂಬಂಧ ಅಂತ ಹೇಳಿ ಸಿಂಪಲ್ ಆಗಿ ಹೇಳಿ. ಯು ಆರ್ ಅ ಪ್ರೊಫೆಸರ್ ಬಟ್ ವಿ ಆರ್ ನಾಟ್ ಪ್ರೊಫೆಸರ್ಸ್. ಹಾಗಾಗಿ ಇದನ್ನಂತೂ ನಾವು ಒಪ್ಕೋಬೋದು ಡೈರೆಕ್ಟ್. ಇದು ಪ್ರತ್ಯಕ್ಷ ಪ್ರಮಾಣ ಅಂತಲೂ ನಾವು ಬೇಕಾದರೆ ಕರೆಯೋಣ. ಬಟ್ ಪರೋಕ್ಷ ಪ್ರಮಾಣ ಅನ್ನೋದು ನಮ್ಮ ಭಾರತೀಯ ದರ್ಶನಗಳಲ್ಲಿ ಇದೆ. ನಾನೀಗ ಒಂದು ಸ್ವಲ್ಪ ಪದಗಳು ಬೇರೆ ಬೇರೆ ಉಪಯೋಗಿಸ್ತಾ ಇದ್ದೀನಿ. ಅಂದರೆ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ಅದು ಯಾವಾಗಲೂ ಕಾಸ್ ಆ್ಯಂಡ್ ಎಫೆಕ್ಟ್ ಥಿಯರಿಯಲ್ಲೇ ಸಿಕ್ಕಾಕೊಂಡ್ಬಿಡ್ತದೆ. ಸಿಕ್ಕಾಕೊಂಡ್ವಿ ಅಂದರೆ ನಾವು ಪರಿಣಾಮವಾದಿಗಳಾಗ್ತೀವಿ ಹೊರತು ಅದನ್ನು ಮೀರಿ ಮುಂದೆ ಅರಿವಿಗೆ ಬರಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಹಾಗಾದರೆ ಇದನ್ನು ಮೀರುವ ಬಗ್ಗೆ ಹೇಳುವಾಗ ಅದನ್ನು ನಾನು ಪ್ರೋಸೆಸ್ ಫಿಲಾಸಫಿ ಅಥವಾ ಪ್ರಕ್ರಿಯಾ ಮೀಮಾಂಸೆ ಅಂತ ಕರಿತೀನಿ. ಪ್ರಕ್ರಿಯೆ ಮೀಮಾಂಸೆ, ಪ್ರಕ್ರಿಯೆ ಪ್ರಾಸೆಸ್ ಫಿಲಾಸಫಿ. ಅದನ್ನು ನಮ್ಮ ಐನ್ಸ್ಟೀನ್ ಅದನ್ನು ಮಂಡಿಸ್ತಾ ಹೋಗ್ತಾ ಇರ್ತಾನೆ. ನಮ್ಮ ಅವೈದಿಕ ಪರಂಪರೆಗಳೆಲ್ಲವೂ ಇದನ್ನು ಮಂಡಿಸ್ತಾ ಹೋಗ್ತಾ ಇರ್ತವೆ. ಸೊ ನಾವು ಒಂದು ಸ್ವಲ್ಪ ಅದಕ್ಕೋಸ್ಕರನೇ ಈ ಪಂಚೇಂದ್ರಿಯ ಮೀಮಾಂಸೆ ಅನ್ನೋದು ಇಲ್ಲಿ ನಾವು ಉದಾಹರಣೆಗೆ ಈಗ ನೀವು ಎತ್ತಿದ್ದಕ್ಕೆ ನಾನು ಹೇಳ್ತೀನಿ. ಪಂಚೇಂದ್ರಿಯ ಮೀಮಾಂಸೆ ತುಂಬ ಸರಳವಾಗಿ ನಾವು ಈ ಕಾರ್ಯಕಾರಣ ಸಂಬಂಧದಲ್ಲಿ ಇದೆ ಅಂತ ತಿಳ್ಕೊಬಿಡ್ತೀವಿ. ಆ್ಯಕ್ಚುಲಿ ನಾನು ಕ್ಲಾಸಲ್ಲಿ ನನ್ನ ತರಗತಿಯಲ್ಲಿ ಸ್ಟೂಡೆಂಟ್ಸ್ ಕೇಳ್ತೀನಿ, ಅಲ್ಲಪ್ಪ ನೀವು ನನ್ನನ್ನು ನೇರವಾಗಿ ನೋಡ್ತಾ ಇದ್ದೀರೋ ಅಂತ. ಹೌದು ಸರ್, ನೇರವಾಗಿ ನೋಡ್ತೀನಿ ಅಂತ ಹೇಳ್ತಾರೆ. ಬಟ್ ಸೈನ್ಸ್ ಹೇಳೋದು ಅಲ್ಲಿ ಒಂದು ರಿಫ್ರಾಕ್ಷನ್ ಕ್ರಿಯೆ ನಡೀತಾ ಇದೆ. ನಾನು ಉಲ್ಟಾ ನೋಡೋದನ್ನ ಅದು ನನಗೆ ನೇರವಾಗಿ ಮಾಡಿ ತೋರಿಸುತ್ತೆ. ರಿಫ್ರಾಕ್ಷನ್. ಎಸ್. ಸೊ ಹಾಗಾಗಿ ಅನುಭವ ಅನ್ನೋದು ಅನುಭವ ಆದಾಗ ಅರಿವು ಅನ್ನೋದು ಅಲ್ಲಿ ನಮಗೆ ದಕ್ತದೆ. ಸೊ ಅದನ್ನು ಪ್ರಕ್ರಿಯೆ ಮೀಮಾಂಸೆ ಅಂತ ಕರಿತೀವಿ. ಹಾಗಾಗಿ ಈ ಪಂಚೇಂದ್ರಿಯ ಮೀಮಾಂಸೆಯಲ್ಲಿ ಅವೈದಿಕ ಪರಂಪರೆಗಳಲ್ಲಿ ಬುದ್ಧಿಯೂ ಸಹ ಒಂದು ಇಂದ್ರಿಯನೇ ಅಂತ ಅವರು ಭಾವಿಸ್ತಾರೆ. ಬುದ್ಧಿಯೂ ಸಹ ಒಂದು ಅದಕ್ಕೆ ಆಧುನಿಕವಾದ ಒಂದು ಉದಾಹರಣೆ ತೆಗೆದುಕೊಬಿಡ್ತೀನಿ. ಕಂಪ್ಯೂಟರಲ್ಲಿ ತುಂಬ ಮುಖ್ಯವಾದ ಭಾಗ ರ್ಯಾಮ್ ಅಂತ ಇದೆ, ರ್ಯಾಂಡಮ್ ಆಕ್ಸೆಸರಿ ಮೆಮೊರಿ ಅಂತ. ಸೊ ಅದು ಹೆಚ್ಚಿದಷ್ಟು ಎಲ್ಲ ಕಾರ್ಯಕ್ರಮಗಳನ್ನ ಏಕಕಾಲದಲ್ಲಿ ಅದು ಪ್ರೋಸೆಸ್ ಮಾಡ್ತಾ ಹೋಗ್ತಾ ಇರ್ತದೆ. ಹಾಗಾಗಿ ಈ ಬುದ್ಧಿ ಅನ್ನೋದು ಪಂಚೇಂದ್ರಿಯಗಳ ಮೀಮಾಂಸೆಯನ್ನು ಅದು ಏಕಕಾಲದಲ್ಲಿ ಪ್ರೋಸೆಸ್ ಮಾಡ್ತಾ ಇದೆ. ನಾವೇನು ಭ್ರಮೆಗೆ ಒಳಗಾಗ್ತೀವಿ ಅಂದರೆ ಇದು ಕಾರ್ಯಕಾರಣ ಸಂಬಂಧದಲ್ಲೇ ನಡೀತದೆ ಅಂತ. ಇಲ್ಲ, ಇಲ್ಲಿ ನರತಂತುಗಳು, ನಾನು ಇಲ್ಲಿ ಟಚ್ ಮಾಡಿದ ತಕ್ಷಣ ನರತಂತುಗಳು ಒಂದಕ್ಕೊಂದು ಸಾವಿರಾರು ತಂತುಗಳು ನನ್ನ ಮೆದುಳಿಗೆ ಕನೆಕ್ಷನ್ ಕೊಡ್ತದೆ. ಅದು ಒಂದೇ ಅಲ್ಲ. ಸೊ ಅದನ್ನು ಬಿಡಿಸ್ಕೊಳ್ಳೋದು ಜರೂರಿದೆ. ಅದಕ್ಕೆ ಇನ್ನೊಂದು ಉದಾಹರಣೆ ತೆಗೆದುಕೊಂಡು ನಾನು ವಾಪಸ್ ಬರ್ತೀನಿ. ಏನು ಅಂತ ಹೇಳಿದರೆ, ಪ್ರಕ್ರಿಯೆ ಮೀಮಾಂಸೆಗೆ ನಾನು ತೆಗೆದುಕೊಳ್ಳೋ ಉದಾಹರಣೆ ಅಂದರೆ, ನನಗೆ ತಂದೆ ಅಂತ ಇದ್ದಾರೆ. ತಂದೆ ಕಾರ್ಯಕಾರಣ ಸಂಬಂಧ ಅಲ್ಲ. ತುಂಬ ಜನ ತಪ್ಪು ತಿಳ್ಕೊಬಿಡ್ತಾರೆ, ರಕ್ತ ಸಂಬಂಧಿ ತಂದೆಗೂ ನನಗೂ ಇದೆ ಅಂತ. ತಾಯಿಗೂ ನನಗೆ ರಕ್ತ ಸಂಬಂಧ, ಕಾರ್ಯಕಾರಣ ಸಂಬಂಧ, ಅದು ಒಪ್ಕೊಳ್ಳೋಣ. ಬಟ್ ತಂದೆ ನಾನು ಹುಟ್ಟಿದ ಮೇಲೆ ನನ್ನೊಟ್ಟಿಗೆ ಹೇಗೆ ಅವರು ಬೆಳೀತಾ ಹೋಗ್ತಾ ಇರ್ತಾರೆ, ನಾನು ಹೇಗೆ ಅವರೊಟ್ಟಿಗೆ ಬೆಳೀತಾ ಹೋಗ್ತಾ ಇರ್ತೇನೆ, ಇದು ಪ್ರಕ್ರಿಯೆ. ಇದು ಕಾರ್ಯಕಾರಣ ಸಂಬಂಧ ಅಂತೂ ಖಂಡಿತ ಅಲ್ಲ. ಇದು ಸ್ತ್ರೀವಾದಿ ತಿಳುವಳಿಕೆಯನ್ನು ಕಟ್ಟುವಾಗ ಅವರು ತುಂಬ ಚೆನ್ನಾಗಿ ವಿವರಿಸ್ಕೊಬಿಟ್ಟಿದ್ದಾರೆ. ಈಗಾಗಲೇ ಆ ತಿಳುವಳಿಕೆ ಇದೆ. ಹಾಗಾಗಿ ನಾನೇನು ಹೊಸದಾಗಿ ನಾನೇನು ಹೇಳ್ತಾ ಇಲ್ಲ ಇದಕ್ಕೆ. ಹಾಗಾಗಿ ಈ ಪ್ರಕ್ರಿಯೆ ಮೀಮಾಂಸೆಗೆ ಬಂದಿದ ತಕ್ಷಣವೇ ನಾವು ಎಲ್ಲೆಲ್ಲಿ ಎಡುತ್ತಾ ಇರ್ತೀವಿ ಅದನ್ನು ಒಂದು ಸ್ವಲ್ಪ ಸರಿಪಡಿಸ್ಕೊಳ್ಳೋ ಜರೂರು ಅಂತೂ ಇದೆ. ಅದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ತೆಗೆದುಕೊಬಿಡ್ತೀನಿ. 2 ಉದಾಹರಣೆಗಳನ್ನ ನಿಮ್ಮ ಎದುರಿಗೆ ಇಡಲಿಕ್ಕೆ ಇಷ್ಟಪಡ್ತೀನಿ.
ಒಂದು ನನ್ನ ಕೈಯಲ್ಲಿ 100 ರೂಪಾಯಿ ಇದೆ, ನನ್ನ ತಲೆಯಲ್ಲಿ 100 ರೂಪಾಯಿ ಇದೆ. ಇವೆರಡರಲ್ಲಿ ಯಾವುದಕ್ಕೆ ಹೆಚ್ಚು ಬೆಲೆ ಕೊಡ್ತೀವಿ ಅಂತ ಇಲ್ಲಿ ನೋಡಿ, ನಾನು ತಿಳ್ಕೊಂಡಿರೋದು ಇಲ್ಲಿರೋದು. ಅದು ವಸ್ತುಶಃ ಇದೆಯಲ್ಲ ಅಲ್ಲಿ. ನಾನು ಇದನ್ನ ಫಿಲಾಸಫಿಕಲ್ ಆಗಿ ಕೇಳುವಾಗ ಹಂಗೆ ಹೇಳ್ತಾ ಇರ್ತಾರೆ. ನಾನು ಟು ಕಟ್ ಇಟ್ ಶಾರ್ಟ್, ಪ್ಲೀಸ್, ತಲೆಯಲ್ಲಿ ಇರೋದಕ್ಕೆ ಹೆಚ್ಚು ಮೌಲ್ಯ ಇಲ್ಲ, ಕೈಯಲ್ಲಿ ಇರೋದಕ್ಕೂ ಹೆಚ್ಚು ಮೌಲ್ಯ ಇಲ್ಲ, ಎರಡಕ್ಕೂ ಸಮಾನ ಮೌಲ್ಯನೇ. ಇಲ್ಲಿನೂ 100 ರೂಪಾಯಿನೇ, ಅಲ್ಲಿನೂ 100 ರೂಪಾಯಿನೇ. ಆದ್ರೆ ನಾವು ಇಮಿಡಿಯೇಟ್ ಆಗಿ ಕನ್ಕ್ಲೂಷನ್ ಕಳ್ಕೊಬಿಡ್ತೀವಿ. ಹೌದು, ಬಟ್ ಒಂದು ಇದು ಸವಾಲಿದೆ ನನಗೆ. ಇದು 100 ರೂಪಾಯಿ ಅಂತ ಗೊತ್ತಾಗೋದು ಹೇಗೆ? ಯಾರಾದ್ರೂ ನಂಗೆ ಹೇಳ್ಕೊಟ್ಟಿರ್ಬೇಕಲ್ವಾ. ಹಾಗಾಗಿ ಪುನಃ ಅಲ್ಲಿ ನಮ್ಮ ಬುದ್ಧಿಗೆ ವಾಪಸ್ ಬರ್ಬೇಕಾಗುತ್ತೆ. ಬುದ್ಧಿಗೆ ಬರಲೇಬೇಕು. ಬಟ್ ಹಂಗೆ ಅಂತ ಹೇಳುವಾಗ ಒಂದು ಸ್ವಲ್ಪ ಕ್ಲಾರಿಟಿ ಬೇಕು ಇಲ್ಲಿ. ಇಲ್ಲ ಅಂದ್ರೆ ನೀವು ಆಗ್ಲೇ ನನ್ನೊಟ್ಟಿಗೆ ಮಾತಾಡ್ತಾ ಇರುವಾಗ ಒಂದು ಉದಾಹರಣೆ ತೆಗೆದುಕೊಂಡು, ಮಂಗಳೂರದ್ದು ಉದಾಹರಣೆ, ಅದು ಇಂಥದ್ದಕ್ಕೆ ಇದು ಹೇಳಿ ಮಾಡಿಸೋಂಥದ್ದು ಒಂದು ಸಣ್ಣ ಇದು ಘಟನೆ. ಏನು ಅಂತ ಹೇಳಿದ್ರೆ, ಕೈಯಲ್ಲಿರೋದಕ್ಕೆ ಒಂದು ಅಸ್ತಿತ್ವ ಇದೆ. ಹೌದು. ಬುದ್ಧಿ ಅನ್ನೋದು ಅದು ಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್, ಪರಾವಲಂಬಿ ಸತ್ಯ. ಹೌದು. ಹಾಗಾಗಿ ಬುದ್ಧಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ವೈಭವೀಕರಿಸೋದೇನು ಅಗತ್ಯ ಏನೂ ಇಲ್ಲ. ಬಟ್ ಇಟ್ಸ್ ಎ ಟೂಲ್ ಟು ಫಿಲಾಸಫೈಸ್. ಸೊ ಅದರಿಂದ ನಾನು ಇನ್ನೊಂದು ಉದಾಹರಣೆ ತೆಗೆದುಕೊಂಡು ನಾನು ಬಂದ್ಬಿಡ್ತೀನಿ. ಈಗ 100 ರೂಪಾಯಿ ಕೈಯಲ್ಲಿರೋದಕ್ಕೆ ನೀವು ಹೋಟೆಲ್ಗೆ ಹೋಗ್ಬಿಟ್ಟು ಮಧ್ಯಾಹ್ನ ಹೊಟ್ಟೆ ಹಸ್ತಾ ಇದೆ, ತಲೆಯಲ್ಲಿ 100 ರೂಪಾಯಿ ಇದೆ, ನಂಗೆ ಊಟ ಕೊಡಿ ಅಂದ್ರೆ ಕೊಡ್ತಾನೆ? ಕೊಡೋದಿಲ್ಲ. ತಲೆಯಲ್ಲಿ ಇದ್ರೆ ಹೆಂಗೆ ಕೊಡ್ತಾನೆ? ಸೊ ದೇರ್ಫೋರ್ ಕೈಯಲ್ಲಿರೋದಕ್ಕೆ ವಾಪಸ್ ಬರಬೇಕು. ಇನ್ನೊಂದು ಉದಾಹರಣೆ, ಇದು ನಮ್ಮ ಷಡ್ ದರ್ಶನಗಳಲ್ಲಿ ಅಥವಾ ಭಾರತೀಯ ತಾತ್ವಿಕ ದರ್ಶನಗಳಲ್ಲಿ ಒಂದು ಲೈನ್ ಉಪಯೋಗಿಸ್ತಾರೆ. ಗಂಗಾ ನದಿ ದಡದಲ್ಲಿ ಒಂದು ಗ್ರಾಮ ಇದೆ. ಈ ವಾಕ್ಯದಲ್ಲಿ ಮೀನಿಂಗ್ಸ್ ಎಲ್ಲಿದೆ ಅಂತ, ಯಾವುದು ಮೀನಿಂಗ್ಸ್ ಅನ್ನ ಆ ವಾಕ್ಯ ಅಸರ್ಟ್ ಮಾಡ್ತಾ ಇದೆ? ಗಂಗಾ ನದಿಯ ದಡದಲ್ಲಿ ಒಂದು ಗ್ರಾಮ ಇದೆ, ಹೌದಲ್ವಾ? ಹೌದು, ಗ್ರಾಮ ಇದೆ, ಅದು ಮೊದಲ ಮೀನಿಂಗು. ಓಕೆ, ಈಗ ಅದನ್ನ ಒಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ಎಲ್ಲಿದೆ ಅದು? ಗಂಗಾ ನದಿ ದಡದಲ್ಲಿದೆ. ಈಗ ಕಾವೇರಿ ನದಿ ಇದೆ, ಕೃಷ್ಣ ನದಿ ಇದೆ, ತುಂಗೆ ಇದೆ, ಭದ್ರಾ ಇದೆ. ಗಂಗಾ ನದಿ ಮೇಲೇನೆ ಯಾಕೆ ಗ್ರಾಮ ಇರಬೇಕು ನದಿ ಪಕ್ಕ ದಡದಲ್ಲಿ? ಇದು ಪ್ರಶ್ನೆ ಬರ್ತದೆ. ಸೊ ಇತ್ತೀಚೆಗೆಲ್ಲ ಈ ಕುಂಭಮೇಳ ಇದೆಲ್ಲ ಆಗಿದೆ. ಹೌದು. ಹಾಗಾಗಿ ಗಂಗಾ ನದಿ ಅನ್ನೋದು ತುಂಬ ಪವಿತ್ರವಾದದ್ದು. ಸೊ ಇದು 2ನೇ ಮೀನಿಂಗು. 3ನೇ ಮೀನಿಂಗ್ ಹೋಗೋಣ. ಹಾಗಾದ್ರೆ ಆ ಗ್ರಾಮದಲ್ಲಿರೋ ಜನ ಹೇಗಿದ್ದಾರೆ? ಇನ್ನೊಂದು ಮೀನಿಂಗ್ಸ್ ಅಲ್ಲಿ ಬರ್ತದೆ. ಅವರೂ ಪವಿತ್ರವಾಗಿದ್ದಾರಲ್ವಾ, ಜನ ಸ್ನಾನ ಮಾಡ್ತಾರೆ. ಹೌದು. ಹಾಗಾದ್ರೆ ನಾನು ನೀವು ಆ ಗ್ರಾಮಕ್ಕೆ ಹೋದ್ವಿ ಅಂತ ಹೇಳಿದ್ರೆ ನಾವೇನಾಗ್ತೀವಿ? ನಮ್ಮಲ್ಲಿ ಏನು ಚೇಂಜ್ ಆಗೋದಿಲ್ಲ, ಪವಿತ್ರ ಆಗ್ತೀವಿ ಅಂತ ಒಂದು ಭ್ರಮೆಯಲ್ಲಿ ಹೋಗ್ತೀವಿ. ಇದು ಫೈನಲ್ ಮೀನಿಂಗ್. ಹಾಗಾದ್ರೆ ಆ ಗ್ರಾಮ ಯಾವುದು ಅಂತ? ಸರ್, ನೀವು ಹೊರಗಡೆ ನಮ್ಮಂತ ಕಲಿಯೋರು ಅಥವಾ ಕಲಿದ್ರೆ ಇರೋರ ಹತ್ರ ನೀವು ಕೇಳಿ, ಕಾಶಿ ಅಂತ ಹೇಳ್ಬಿಡ್ತಾರೆ. ಸೊ ನೋಡ್ಲಿಕ್ಕೆ ಇದು ಸಿಂಪಲ್ ಸ್ಟೇಟ್ಮೆಂಟ್. ನೀವು ಹೇಳಿದ್ರಲ್ಲ, ವಚನಗಳು ಸಿದ್ಧ ಮಾದರಿಗಳು ಆಚೆ ಇದ್ದಾವೆ ಅಂತ. ಹೌದು, ಹೇಳಿದ ಮೇಲೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾವು ಒಂದು ಮೀನಿಂಗು, ಒಂದು ಸ್ಟೇಟ್ಮೆಂಟ್ ಒಳಗಡೆ ಎಷ್ಟೊಂದನ್ನು ಅಡಕ ಮಾಡ್ತೀವಿ. ಅದರಿಂದ ನಮ್ಮ ನಾಲೆಡ್ಜ್ ಕಟ್ಟುವ ಬಗೆ, ಅದನ್ನ ಹೇಳುವಾಗ ಇತ್ತೀಚೆಗೆ ಮಂಗಳೂರಲ್ಲಿ ಅಂತ ಅನಿಸ್ತದೆ, ನಮ್ಮ ಧ್ಯೇಯ ಕಲ್ಯಾಣದ ಕಡೆ, ಸರ್ವೋದಯದ ಕಡೆ ಅಂತ ಏನೋ ಒಂದು ಘೋಷ ವಾಕ್ಯ ಕೊಟ್ಟಿದ್ರು. ನನಗೆ ಅದು ಖುಷಿ ಅನ್ನಿಸ್ತಾ ಇರ್ತಿ ಅವ್ರು ಹೇಳುವಾಗ. ಅಂದರೆ ನಾವೊಂದು ಪಯಣದಲ್ಲಿ ತೊಡಗಬೇಕು ಅಂತ, ಒಂದು ಮೂವ್ಮೆಂಟ್ ಅಲ್ಲಿ ಇರಬೇಕು. ಸಿಕ್ಕಾಕಬಾರ್ದು. ಸ್ಥಾವರ ಕಳಿ ಉಂಟು, ಜಂಗಮ ಕಳುವಿಲ್ಲ ಅದನ್ನು ಕೊಟ್ಬಿಟ್ರು. ಹಾಗಾಗಿ ನಾವು ಈ ಪ್ರಕ್ರಿಯೆ ಮೀಮಾಂಸೆ ಅನ್ನೋದು ಅಂತ ಒಂದು ಚಲನೆಯಲ್ಲಿ ಇರುವಂತ ಒಂದು ತಿಳುವಳಿಕೆ, ಚಲನಶೀಲ ತಿಳುವಳಿಕೆ. ಹಾಗಾಗಿ ಅದನ್ನ ನಾವು ಇಲ್ಲಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾನು ಬಿಟ್ಟು ಮುಂದಕ್ಕೆ ಹೋಗ್ಲೇಬೇಕು.
ಮುಂದಡೆ ಹೆಜ್ಜೆ ಇಡಲಿಲ್ಲ ಅಂದರೆ ನಾನು ಮುಂದಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಇಲ್ಲಿ ಆಧುನಿಕತೆಯ ಸಂದರ್ಭದಲ್ಲಿ ಇನ್ನೊಂದು ಉದಾಹರಣೆ ತೆಗೆದುಕೊಳ್ತಾರೆ. ಒಂದು ಆಕ್ಸಲಲ್ಲಿ ಒಂದು ಚಕ್ರ ತಿರುಗ್ತಾ ಇರ್ತದೆ ಅಂತ ಇಟ್ಕೊಳ್ಳಿ. ಹೌದು, ಅದಕ್ಕೆ ಮೂವ್ಮೆಂಟ್ ಇದ್ದಂಗೆ ಕಾಣಿಸ್ತದೆ, ಆದರೆ ನಿಜವಾಗ್ಲೂ ಅದಕ್ಕೆ ಮೂವ್ಮೆಂಟ್ ಯಾವಾಗ ಸಿಗ್ತದೆ? ಅದು ನೆಲಕ್ಕೆ ತಾಗಿದಾಗ ಅಷ್ಟೇ ಅದು ಮುಂದೂಡೆ ಹೋಗ್ತದೆ. ಸೊ ಹಾಗಾಗಿ ಹೌದು ಹೌದು, ಅದು ತಿರುಗ್ತಾ ಇದ್ದಂಥ ಗಾಳಿಯಲ್ಲಿ ಅಲ್ಲೇ ಇರ್ತದೆ ಅದು, ಬಟ್ ಅದಕ್ಕೆ ನೆಲ ತಾಗಿದ್ರೆ ಮಾತ್ರ ಅದಕ್ಕೆ ಮುಂದುವರುತ್ತೆ. ಹಾಗಾಗಿ ನೆಲದ ಹೆಜ್ಜೆ ಗುರುತು ಅದು ಗಟ್ಟಿ ಇಲ್ಲ ಅಂತ ಹೇಳಿದ್ರೆ, ನೀವು ಆಗ್ಲೇ ನಿಲುವು ಅಂತ ಹೇಳಿದ್ರಲ್ಲ, ಸತ್ಯದ ನೆಲವನ್ನು ಅರಿಯದೆ ಹೋದಿರಲ್ಲ. ಎಸ್. ಸೊ ಹಾಗೆ ಆಗ್ಬಿಡ್ತದೆ. ಇಲ್ಲಿ ನಾನು ಈ ತಿಳಿವನ್ನು ಕಟ್ಟುವಾಗ ಅದನ್ನು ಇಷ್ಟು ತನಕ ನಾನು ಪ್ರಾಬ್ಲಮಟೈಸ್ ಮಾಡ್ತಾ ಹೋದೆ. ಅಲ್ಲಿ ಪ್ರಕ್ರಿಯೆ ಮೀಮಾಂಸೆ ಇದ್ದಾಗ ಅದು ಅರಿವಿಗೆ ಶಿಫ್ಟ್ ಆಗೋ ಬಗೆ ಇದೆ. ತಿಳುವಳಿಕೆ ಅರಿವಿಕೆಗೆ ಅದು ನೆಕ್ಸ್ಟ್ ಲೆವೆಲ್ ಬರಬೇಕು, ಇನ್ನೊಂದು ಹಂತಕ್ಕೆ ಅದು ಸಿಗಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಅಲ್ಲೇ ಸಿಗಾಗ್ಬಿಡ್ತದೆ. ಉದಾಹರಣೆಗಳು ತುಂಬ ಇದ್ದಾವೆ, ನಾನು ತಿಳ್ಕೊಳ್ತೀನಿ. ಬಟ್ ಇದಕ್ಕೆ ನಾನು ಒಂದು ಸಣ್ಣ ಇನ್ನೊಂದು ಟೆಕ್ನಿಕಲ್ ಪದ ಉಪಯೋಗಿಸ್ತೀನಿ. ಇಂಗ್ಲೀಷಲ್ಲಿ ಎಪಿಸ್ಟಮಾಲಜಿ ಅಂತ ಇದೆ. ಎಪಿಸ್ಟಮಾಲಜಿ, ಎಸ್, ಇಟ್ ಈಸ್ ಎ ಸೈನ್ಸ್ ಟು ಪ್ರೊಡ್ಯೂಸ್ ನಾಲೆಡ್ಜ್. ಓಕೆ. ಸೊ ನಾವು ಜ್ಞಾನವನ್ನು ಹೇಗೆ ಕಟ್ತೀವಿ ಅನ್ನೋದು ಎಪಿಸ್ಟಮಾಲಜಿ ಹೇಳ್ಕೊಡ್ತದೆ. ಹಾಗಾಗಿ ಎಪಿಸ್ಟಮೆ ಕನ್ನಡದಲ್ಲಿ ಅದು ಅರಿಮೆ ಅಂತ ಕರಿತೀವಿ. ಅರಿಮೆ ಪದ ಕೀಳರಿಮೆ ಅಂತ ಉಪಯೋಗಿಸ್ತೀವಿ. ಅರಿಮೆ, ಎಸ್, ಕೀಳರಿಮೆಯಿಂದ ಗೊತ್ತಾಯ್ತು. ಅಂದ್ರೆ ಅರಿಮೆ ಅನ್ನೋದು ಒಮ್ಮೆ ಎಸ್ಟಾಬ್ಲಿಷ್ ಮಾಡಿದ್ರೆ ಅದೇ ಕೀಳಾಗುತ್ತೆ. ಮೇಲರಿಮೆ ಅದು ಹೇಗೆ ಮೇಲರಿಮೆ ಆಗುತ್ತೆ? ಆಗೋದಿಲ್ಲ. ಅರಿಮೆ ಅಂದ್ರೆ ಅರಿಮೆನೆ. ಅರಿವು ಅಂತ ನಿಮ್ಗೆ ಒಮ್ಮೆ ದಕ್ಕಿದ ಮೇಲೆ ಅದರಲ್ಲಿ ಕೆಟ್ಟದ್ದು ಹೇಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ಸೊ ಅಂತ ಇದರಲ್ಲಿ ನಾವು ಸಿಕ್ಕಾಕೊಂಡಾಗ ಇಲ್ಲಿ ಈ ಎಪಿಸ್ಟಮಾಲಜಿ ಮುಂದುವರೆದು ಎಪಿಸ್ಟಮಿಕ್ ವೈಲೆನ್ಸ್ ಅಂತ ಒಂದು ಪರಿಭಾಷೆನ ಉಪಯೋಗಿಸ್ತೀವಿ. ಸಂಘರ್ಷ ಅಂದರೆ ನಾನು ಕಟ್ಟುವ ತಿಳುವಳಿಕೆನೇ ನನಗೆ ಹಿಂಸೆ ಆದೊಡೆ, ನನ್ನ ಅರಿವೇನೆ ನನಗೆ ಹಿಂಸೆ ಆದೊಡೆ ನಾನು ಎಲ್ಲಿ ಹೋಗ್ಬೇಕು? ಅದಕ್ಕೋಸ್ಕರ ನಮ್ಮ ಇವ್ರದ್ದು ಒಂದು ಯಾರ್ದು ಬಸವಣ್ಣವ್ರದ್ದು ಒಂದು ವಚನ ಇದೆ ನೋಡಿ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲೂಬಾರದು. ಮುಂದುವರೆದು ಹೇಳ್ತಾರೆ, ಏರಿ ನೀರೊಂಬೆಡೆ ಬೇಳಿ ಕೈಯ ಮೇವಡೆ ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ಯಾರಿಗೆ ದೂರುವೆ ಕೂಡಲ ಸಂಗಮ. ಇದು ಎಪಿಸ್ಟಮಿಕ್ ವೈಲೆನ್ಸ್ಗೆ ಅದ್ಭುತವಾದ ಒಂದು ಉದಾಹರಣೆ. ನಾನು ಹೇಳಿದೆ ತಾಯಿ ಕಳ್ಳು ಬೆಳ್ಳಿ ಸಂಬಂಧ ನಾನು ಅಂತ. ತಾಯಿ ಆಗೋ ಇದನ್ನ ಹೆಂಗೆ ಇದು ಮಾಡೋದು ಅಂತ. ಹಿಂದಿನ ಕಾಲದಲ್ಲಿ ವಿಷಕನ್ಯರು ಇದ್ರು ಅಂತ ಪುರಾಣಗಳಲ್ಲಿ, ಬಟ್ ಅದು ಎಷ್ಟು ನಿಜನೋ ಎಷ್ಟು ಸತ್ಯನೋ ಹೌದು ಪ್ರಕಾರ. ಹಾಗಾಗಿ ನಾವೊಂದು ಸ್ವಲ್ಪ ಈ ಎಪಿಸ್ಟಮಿಕ್ ವೈಲೆನ್ಸ್ಗೆ ಯಾಕೆ ಸಿಕ್ಕಾಕೊಳ್ತಾ ಇರ್ತೀವಿ ಅಂತ ಹೇಳಿದ್ರೆ, ಈ ವಚನವನ್ನು ನಾವು ಇಟ್ಕೊಂಡು ನೋಡುವಾಗ ಆಗಲೇ ತುಂಬ ಒಂದು ಸಣ್ಣ ಮಟ್ಟದಲ್ಲಿ ಟ್ರಿಗರ್ ಅಪ್ ಮಾಡಿದ್ವಿ. ವರ್ಲ್ಡ್ ವ್ಯೂ ಅಥವಾ ಲೋಕದೃಷ್ಟಿ ಅನ್ನೋದೇ ಅದು ಭ್ರಮೆ ಆಗ್ಬಿಟ್ರೆ ನಮಗೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಆ ಭ್ರಮೆಯಲ್ಲಿ ಸಿಕ್ಕಾಕೊಂಡು ಹಿಂಸೆಯನ್ನೇ ನಾವು ಊಟಾಗ್ತಾ ಹೋಗ್ತಾ ಇರ್ತೀವಿ. ಇವತ್ತಂತೂ ಜಗತ್ತಿನಾದ್ಯಂತ ನೊವಾಲ್ ಹರಾರೆ ಅಂತ ಒಬ್ಬ ಇಂಟೆಲೆಕ್ಚುವಲ್ಲು, ಅವ ನೆಕ್ಸಸ್ ಅಂತ ಒಂದು ಬುಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಬರೆದಿದ್ದಾನೆ. ಅವ ಅದ್ರ ಬಗ್ಗೆ ಮಾತಾಡ್ತಾ 3 ಮುಖ್ಯವಾದ ಸಂಗತಿಗಳು ನಮ್ಮ ಎದುರಿಗೆ ಇರ್ತಾನೆ. ಒಂದು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಇವತ್ತಿನ ಜಗತ್ತು, ಮಾರುಕಟ್ಟೆ ಜಗತ್ತು ಅಥವಾ ಟೆಕ್ನಾಲಜಿಕಲ್ ಜಗತ್ತು ನಮ್ಮ ಒಳಗಡೆ ಭಯವನ್ನು ಉಂಟು ಮಾಡ್ತಾ ಇದೆ. ಇಟ್ ಕನ್ಸ್ಟ್ರಕ್ಟ್ಸ್ ಫಿಯರ್. ಫರ್ದರ್ ನೆಕ್ಸ್ಟ್ ಇಟ್ ಕನ್ಸ್ಟ್ರಕ್ಟ್ಸ್ ಹೇಟ್ರೆಡ್ನೆಸ್, ದ್ವೇಷವನ್ನು ಸೃಷ್ಟಿ ಮಾಡ್ತಾ ಇದೆ. 3ನೇದು ದುರಾಸೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಸರ್, ನಾವು ಫಿಲಾಸಫಿಗೆ ಬಂದಾಗ ನನಗೆ ಯಾಕೆ ಬಸವಣ್ಣ ಇವತ್ತು ನಾನು ಅವ್ರನ್ನ ಒಬ್ಬ ವ್ಯಕ್ತಿಯಾಗಿ ನೋಡೋದಿಲ್ಲ, ಒಂದು ಫೆನೋಮಿನ ಆಗಿ ನೋಡ್ತೀನಿ. ಅದು ಕೊನೆಗೆ ನಾನು ಬರ್ತೀನಿ. ನಾನು ಒಂದು ವಿದ್ಯಮಾನವಾಗಿ ನೋಡುವಾಗ ಅಸಂಗ್ರಹ ಬುದ್ಧಿ ಅಂತ ಆಗ್ಲೇ ಇವರು ಬೋಧಿಸ್ತಿರಲ್ವಾ. ಹೌದು, ಆ ಅಸಂಗ್ರಹ ಬುದ್ಧಿ ಇವತ್ತು ಅದು ದುರಾಸೆಯಾಗಿ ಸೀರೆಯೊಳಗೊಂದೆಳೆಯ
ಇಂದಿಂಗೆ ನಾಳಿಂಗೆ ಬೇಕಂದನಾದಡೆ ನಿನ್ನಾಣೆ ನಿನ್ನ ಪ್ರಮಕರ ಎಷ್ಟು ಕಠಿಣವಾಗಿ ಹೇಳ್ತಾರೆ ಸರ್. ಸೀರೆಯೊಳಗೊಂದೆಳೆಯ ಅನ್ನದೊಳಗೊಂದು ಅಗುಳ. ಹೌದೌದು, ನಮ್ಮ ಕ್ರಿಶ್ಚಿಯಾನಿಟಿಯಲ್ಲಿ ಒಂದು ಪ್ರೇಯರ್ ಇದೆ, ದಿನನಿತ್ಯದ ಆಹಾರವನ್ನು ಇಂದು ನನಗೆ ಕೊಡು ಸಾಕು. ಯಾಕೆಂದ್ರೆ ಮರುಭೂಮಿಯಲ್ಲಿ ನಾಳೆ ಅನ್ನೋದು ನನಗೆ ಗೊತ್ತಿಲ್ಲ, ಒಣ ಬೇಸಾಯದಲ್ಲಿನೂ ಗೊತ್ತಿಲ್ಲ. ಯಾಕೆ ನಾವು ಈ ಸಂಗ್ರಹ ಬುದ್ಧಿನ ಇಟ್ಕೊಂಡು ಈ ಜಗತ್ತಲ್ಲಿ ಹಿಂಗೆ ದುರಾಸೆಗಳನ್ನ ಹುಟ್ಟಾಕಿಸ್ತಾ ಇದ್ದೀವಿ? ಹಿಂಸೆ ಅಲ್ವಾ ಇದು? ಖಂಡಿತ. ಹಾಗಾಗಿ ಶಬ್ದ ಬಳಸಿದ್ರಿ ಭಯ. ಈಗ ದೇವರು ಅನ್ನೋ ಭಯದಿಂದನೇ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಶನಿವಾರ ಶನಿದೇವರಿಗೆ ಹೋಗ್ತೇವೆ, ಏನೇನು ನಮ್ಮ ವಿಚಿತ್ರವಾದ ರೂಪಿಸ್ಬಿಟ್ಟಿದ್ದಾರೆ. ಆ ಭಯ ನಮ್ಮಲ್ಲಿ ಕುಳಿತ್ಕೊಂಡು ಹೋಗದಿದ್ರೆ ಏನಾಗುತ್ತೋ? ದೇವರು ಅನ್ನತಕ್ಕಂಥ ದೈವತ್ವದ ಮಹಾಪ್ರಭೆಯನ್ನ ಹಾಗೆ ಅರ್ಥೈಸಿಕೊಳ್ಳದೆ ಭಯದ ಸ್ವರೂಪದಲ್ಲಿ ನೀವು ಅದನ್ನ. ಹಾಗಾಗಿ ಈ ಮೂರನ್ನ ದಾಟೋದು ಅಂತ ಹೇಳಿದ್ರೆ ತುಂಬಾ ಹಿಂದೆನೆ. ಯಾವುದು ಮೂರನ್ನ? ಅದೇ ಈ ಭಯ, ದ್ವೇಷ ಮತ್ತು ದುರಾಸೆ. ಎಲ್ರಿಗೂ ಗಾಂಧೀಜಿ ಒಂದು ಮಾತನ್ನು ಹೇಳಿದ್ರು, ಈ ಜಗತ್ತಲ್ಲಿ ಎಲ್ರಿಗೂ ಸಾಕಷ್ಟು ಊಟ ಇದೆ, ಆದ್ರೆ ಗ್ರೀಡನ್ನ ಪೂರೈಸೋಷ್ಟು ಇಲ್ಲ. ಗಾಂಧೀಜಿಯವರ ಮಾತಿದೆ, ದುರಾಸೆ ಅನ್ನೋದು. ಸೊ ಹಾಗಾಗಿ ಎಲ್ಲರೂ ಹಂಚ್ಕೊಂಡು ತಿನ್ಬೋದಲ್ವಾ? ಬಟ್ ಅದಕ್ಕೆ ಸಾಮಾಜಿಕ ನ್ಯಾಯದ ಒಂದು ಕೊಂಡಿ ಬೇಕು. ಹಾಗಾಗಿ ಈ ಎಪಿಸ್ಟಮಿಕ್ ವೈಲೆನ್ಸ್, ಶರಣರು ದಾಸೋಹ ಸಂಸ್ಕೃತಿ, ಎಕ್ಸಾಕ್ಟ್ಲಿ. ಅದರ್ವೈಸ್ ದೇ ವುಡ್ ನಾಟ್ ಹ್ಯಾವ್ ಕಮ್ ಅಪ್ ವಿತ್ ದಟ್ ಫಿಲಾಸಫಿ ಅಟ್ ಆಲ್. ಕಾಯಕ ದಾಸೋಹ, ಸುಖವಾಗಿರಪ್ಪ ನೀವು. ಸರ್, ಲಿಂಗಾಂಗ ಸಾಮರಸ್ಯ ಅದು ಇನ್ನೊಂದು ತತ್ವಕ್ಕೆ ಹೋಗ್ಬಿಡ್ತದೆ. ನಾ ಬರ್ತೀನಿ ಅದಕ್ಕೆ. ಸೊ ಹಾಗಾಗಿ ನಮ್ಮ ಅನೇಕ ಸಲ ನಮ್ಮ ಸಂಶೋಧನೆಗಳು ಯಾಕೆ ತಲೆ ಕೆಳಗೆ ಆಗ್ತವೆ, ಜನಕ್ಕೆ ಅದು ಮುಟ್ಟೋದಿಲ್ಲ ಅಂದರೆ ಒಂದು ಕಾರಣ ಇದೆ. ಎಲ್ಲ ಪ್ರೈವೇಟ್ ಇಂಡಸ್ಟ್ರಿಗಳಲ್ಲಿನೂ ಒಂದು R&D ಇದೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇರುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನನಗೆ ಒಂದು ಸಣ್ಣ 2 ಸಂಗತಿಗಳು ಗೊತ್ತಾಗ್ತಾ ಇರೋದು. ಮೊದಲನೇದು, ಈ ಮೈಕ್ರೋಸಾಫ್ಟ್ ಬಿಲ್ ಗೇಟ್ಸ್ದು ಆ್ಯಕ್ಚುಲಿ ಆತ ಒಂದು ಕಾನೂನನ್ನ ಜಾರಿ ಮಾಡ್ತಾನೆ. ಈ ಕಂಪ್ಯೂಟರ್ ಇಂಜಿನಿಯರ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸು ತಮ್ಮ ಮನೆಗಳಲ್ಲಿ ರಿಸರ್ಚ್ ಮಾಡಿಕೊಡ್ದು ನೀವು ಅಂತ. ಮನೆಯಲ್ಲಿ ಮಾಡಿಕೊಡ್ದು ಅಂತ ಅದನ್ನ ವಿರೋಧಿಸಿ ಇಬ್ಬರು ಇಂಜಿನಿಯರ್ ಹೊರಗಡೆ ಬಂದ್ಬಿಡ್ತಾರೆ. ಅವರೇನೆ ವೈರಸ್ ಕ್ರಿಯೇಟ್ ಮಾಡಿದ್ರು. ಮತ್ತೆ ಮುಕ್ತ ತಂತ್ರಾಂಶ ಅಂತ ಓಪನ್ ಸೋರ್ಸ್ ಟೆಕ್ನಾಲಜಿನ ಅವರು ಎಲ್ರಿಗೂ ಈಗ ಫ್ರೀಯಾಗಿ ಹಂಚ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ ಬೇಡ ಅಂದಿದ್ದಕ್ಕೆ ಇದು ವೈರುಧ್ಯಮಯವಾಗಿ ಬಂದಿರೋದು. ಹಾಗಾಗಿ ಉಬುಂಟು ಆಪರೇಷನಲ್ ಸಿಸ್ಟಮ್ ಇದೆ, OS ಸಿಸ್ಟಮ್. ಈ ಆಪರೇಷನಲ್ ಸಿಸ್ಟಮ್ ಉಬುಂಟು ಅಂತ ಹೇಳುವಾಗ ಅದು ಆಫ್ರಿಕಾದ ಒಂದು ಪರಿಭಾಷೆ. ನಾವು ನಮಗಾಗಿ ಅಂತ, ನಾನು ನಮಗಾಗಿ. ಸೊ ಇಟ್ಸ್ ಇನ್ಕ್ಲೂಸಿವ್ ಫಿಲಾಸಫಿ, ಅದು ನಾನು ಮುಂದುವರಿಸ್ತೀನಿ. ಹಾಗಾಗಿ ಇಲ್ಲೊಂದು 6 ಪರಿಕಲ್ಪನೆಗಳಿದ್ದಾವೆ. ಅದನ್ನು ನಾನು ಒಂದು ಸ್ವಲ್ಪ ಏನಪ್ಪ ಇವ ಇಷ್ಟೆಲ್ಲ ಮಾತಾಡ್ತಾನೆ ಅಂತ ಬೇಸರಿಸ್ಕೋಬಾರ್ದು ಅಂತ ನಾನು. ಬೇಸರಗಳು ಸತ್ಯದ ನಿಲುವನ್ನು ಅರಿಯಬೇಕಾದ್ರೆ ಇದೆಲ್ಲ ಮಾಡಲೇಬೇಕಾಗತ್ತೆ. ನಾವು ಏನು ಮಾಡ್ಬಿಡ್ತೀವಿ, ಅನೇಕ ಸಲ ಸಾರ್ವತ್ರೀಕರಿಸ್ತಾ ಹೋಗ್ತಾ ಇರ್ತೀವಿ, ಮತ್ತೆ ಸಾಮಾನ್ಯೀಕರಿಸ್ತಾ ಹೋಗ್ತಾ ಇರ್ತೀವಿ. ಇವೆರಡೂ ಅಗತ್ಯ ಇಲ್ಲ. ಇಂಗ್ಲೀಷಲ್ಲಿ ಯೂನಿವರ್ಸಲೈಸೇಷನ್ ಮತ್ತೆ ಜನರಲೈಸೇಷನ್ ಅಂತ ಹೇಳ್ತೀವಿ. ಯೂನಿವರ್ಸಲೈಸೇಷನ್, ಎಸ್. ಈಗ ನನಗೆ ಗೊತ್ತಿರೋದು ನನ್ನ ಮೂಗಿನ ನೇರಿಕೆ, ನಾನು ಹೆಂಗೆ ಮಾಡಲಿ? ನಾನು ಹೇಳ್ತಾ ಇರೋದು ನನ್ನ ಮೂಗಿನ ನೇರಿಕಪ್ಪ, ನೀವು ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಬಿಟ್ಟು ನನ್ನ ಒಂದು ವಾಗ್ವಾದಕ್ಕೆ ನೀವು ಇಳಿಸ್ಬೋದು, ನೀವು ಕೇಳಿ, ಪ್ರಶ್ನೆಗಳು ಕೇಳಿ, ನಾನು ಇನ್ನಷ್ಟು ಆರ್ಗ್ಯುಮೆಂಟ್ ಮಾಡ್ಬೋದು, ನನಗೆ ಗೊತ್ತಿರೋಷ್ಟು ಹಂಚ್ಕೊಳ್ತೀನಿ ಅಂತ ಅಷ್ಟೇ ನಾನು ಬಂದಿದ್ದೀನಿ ಹೊರತು ಏನೋ ನಾನು ಇಡೀ ಜಗತ್ತನ್ನು ಬದಲಾಯಿಸ್ಬಿಡ್ತೀನಿ ಅಂತ ಖಂಡಿತ ನನಗೆ ಅದು ಇಲ್ಲ. ನಮ್ಮ ವಚನಗಳಲ್ಲೇ ಇದೆ, ನಾನು ಚಿಂತೆ ಎನಗಲ್ಲದೆ ಪರ ಚಿಂತೆ ಎನಗೆ ಕೈ, ನಾನು ಕಿರಿಯಲ್ಲೇ ಅತಿ ಕಿರಿಯ, ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗೆ. ಅದನ್ನ ನಾನು ಒಪ್ಕೊಂಡು ನಾನು ಮುಂದುವರಿತೀನಿ. ಈ ಜನರಲೈಸೇಷನ್ಗೆ ಒಂದು ಉದಾಹರಣೆ ಹೇಳ್ಕೊಡ್ತೀನಿ. ಈ ಯೂನಿವರ್ಸಲೈಸೇಷನ್ ಅಂತ ಜಗತ್ತಿನಾದ್ಯಂತ ನೋಡಿದ್ರೆ ಅಲ್ಪಸಂಖ್ಯಾತರ ತಿಳುವಳಿಕೆನೆ ಯೂನಿವರ್ಸಲೈಸ್ ಆಗಿ ಮೆರಿತಾ ಇದೆ. ಮತ್ತೆ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅನ್ನೋರೆ. ನಮ್ಮ ಭಾರತ ಅಂತ ಹೇಳಿದ ತಕ್ಷಣನೇ ನಾವು ಒಂದೇ ನುಡಿಯ ತಿಳುವಳಿಕೆಯನ್ನು ನಾವು ಯುರೋಪ್ಗೆ ಟ್ರಾನ್ಸ್ಲೇಷನ್ ಮಾಡಿಕೊಟ್ಬಿಟ್ಟು. ಅವನು ಮ್ಯಾಕ್ಸ್ ಮುಲ್ಲರ್ ಅಂತ ಒಬ್ಬ ಇದ್ದಾನೆ, ಜರ್ಮನ್ ಅನುವಾದಕ. ಆತ ಸಂಸ್ಕೃತ ಕಲ್ತ್ಬಿಟ್ಟು
ಸೇಕ್ರೆಡ್ ಬುಕ್ಸ್ ಆಫ್ ದ ಈಸ್ಟ್ ಅಂತ ಸಂಸ್ಕೃತದಲ್ಲಿ ಇರುವಂಥ ಎಲ್ಲ ಗ್ರಂಥಗಳನ್ನ 50 ವಾಲ್ಯೂಮ್ಸಲ್ಲಿ 1850 ಈಸ್ಟ್ ಇಂಡಿಯಾ ಕಂಪ್ನಿಗೆ ಅವನು ತರ್ಜುಮೆ ಮಾಡಿಕೊಡ್ತಾನೆ. ಅನಂತರ ಅದನ್ನು ಅನುಸರಿಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ಸು ಅಲ್ಲಿಂದ ಶುರುವಾಗುತ್ತೆ. ಇಂಡಿಯಾಗೆ ಯಾರು ಬರಬೇಕು ಯಾರು ಬರಬಾರ್ದು ಅಂತ. ಎಷ್ಟೊಂದು ದೊಡ್ಡ ಇತಿಹಾಸ ಇದೆ. ಆದರೆ ಇಲ್ಲಿ ಎಷ್ಟು ನುಡಿಗಳಿದ್ವು, ಪಾಳಿ ನುಡಿ ಇತ್ತು, ಪ್ರಾಕೃತ ನುಡಿ ಇತ್ತು, ದ್ರವಿಡಿಯನ್ ಲ್ಯಾಂಗ್ವೇಜಸ್ ಅಂತೂ ಅದು ಅಲ್ಲೇ ಇದು. ಇವು ಯಾವುದನ್ನು ಮ್ಯಾಕ್ಸ್ ಮುಲ್ಲರ್ ನೋಡಲಿಲ್ಲ. ಅವನ್ನ ನಂತರ ಮೋಕ್ಷ ಮೂಲ ಅಂತ ಹೇಳ್ಬಿಟ್ಟು ಏನೇನೋ ವೈಭವೀಕರಿಸ್ಬಿಟ್ರು. ಹಾಗಾಗಿ ಮೋಕ್ಷ ಮೂಲ ಮೂಲ ಮೂಲನೋ ಮೂಲ ಆ್ಯಕ್ಚುಲಿ ಮ್ಯೂಲರ್ ಅಂತ ಹೇಳಿದ್ರೆ ಅಗಸರ ಕಸಬಲ್ಲಿ ಇದ್ದವರು. ಹಾಗೆ ನಾವೇನು ಅಲ್ಲ ಕೀಳು ಅಂತ ನೋಡ್ತಾ ಇಲ್ಲ. ವೈ ಶುಡ್ ಬಿ ಬಟ್ ಇಲ್ಲಿ ಯೂನಿವರ್ಸಲೈಸೇಷನ್ ಮತ್ತು ಜನರಲೈಸೇಷನ್ ಎಲ್ಲಿಗೆಲ್ಲ ಅದು ಎಳಿಬೋದು ಅಂತ. ಈಗ ಜನರಲೈಸೇಷನ್ ಅನ್ನೋದಕ್ಕೆ ಒಂದು ಉದಾಹರಣೆ ತೆಗೆದುಕೊಳ್ತೀನಿ. ಜನರಲ್ ಕರಿಯಪ್ಪ ಅಂತ ಇದ್ದಾರೆ, ಅವ್ರನ್ನ ಸಾಮಾನ್ಯ ಕರಿಯಪ್ಪ ಅಂತ ನೀವು ಹೇಳಿದಿರಾ? ಸಾಧ್ಯವೇ ಇಲ್ಲ. ವಿ ಲುಕ್ ಅಟ್ ಹಿಮ್ ವಿತ್ ದ ಹೈಯೆಸ್ಟ್ ಪ್ರೈಡ್ ಅಂಡ್ ದೇರ್ಫೋರ್ ಇಲ್ಲಿ ಜನರಲ್ ಪೋಸ್ಟ್ ಆಫೀಸ್ ಅಂತ ನಮ್ಮ ಎದುರಿಗೆ ಇದೆ. ಅಲ್ಲಿ ಅವ್ರು ಟ್ರಾನ್ಸ್ಲೇಷನ್ ಹೆಂಗ್ ಮಾಡಿದ್ರೆ ಅಂಚೆ ಮಹಾ ಕಾರ್ಯಾಲಯ ಅಂತ. ಹಾಗಾಗಿ ನಾವು ಸಾಮಾನ್ಯೀಕರಿಸಿ ಜನರನ್ನ ಬಡ್ಡಿ ಇಳಿಸ್ತಾ ಇರ್ತೀವಿ. ಆದರೆ ಬಸವಣ್ಣವರು ಯಾವತ್ತೂ ಆ ಪದನೇ ಉಪಯೋಗಿಸ್ಲಿಲ್ಲ. ಕುವೆಂಪು ಅವರು ಶ್ರೀಸಾಮಾನ್ಯರು ಅಂತ ಕರೀತಾರೆ. ಅದರಿಂದ ಇಲ್ಲಿ ನಾನು ನೀವು ಪ್ರಜೆಗಳು ಸರ್, ಅದರಲ್ಲಿ ಸಾಮಾನ್ಯತೆಯಲ್ಲಿ ಬಂತು, ಬಡ್ಡಿ ಇಳಿಸೋದು ಎಲ್ಲಿ ಬಂತು? ಎಲ್ಲೂ ಬರಲ್ಲ. ಅದಕ್ಕೆ ಅವರು ಇನ್ನೊಂದು ವಚನ ಹೇಳ್ತಾರೆ ನೋಡಿ, ನೆಲನೊಂದೇ ಹೊಲಿಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ, ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮನ್ನು ಅರಿದವಂಗೆ. ನಿಲುವು ಒಂದೇ, ನಿಮ್ಮನ್ನು ಅರಿದ್ರೆ ಮಾತ್ರ. ಹಾಗಾಗಿ ಅರಿವು ಅನ್ನೋದು ಈ ಎರಡರಲ್ಲಿನೂ ಸಿಗೋದಿಲ್ಲ ನಮಗೆ. ಹಾಗೆ ಇನ್ನೊಂದು 2 ಪರಿಕಲ್ಪನೆಗೆ ಹೋಗ್ತೀನಿ. ಸಾರರೂಪಿಗೊಳಿಸೋದು ಮತ್ತು ಏಕರೂಪಿಗೊಳಿಸೋದು ಅಂತ. ಇದನ್ನು ಎಸೆನ್ಷಿಯಲೈಸೇಷನ್ ಅಂತ ಹೇಳ್ತೀವಿ ಮತ್ತು ಹೋಮೋಜಿನೈಸೇಷನ್ ಅಂತ ಕರಿತೀವಿ. ಈ ಸಾರರೂಪಿಗೊಳಿಸೋದು ಅಂದರೆ ಇದು ನೀರೇ, ಹೇಗೆ ನೀರಾಯಿತು ನನಗೆ ಹೇಳಿ ಅಂತ ಹೇಳಿದ್ರೆ ಹೇಳೋದಿಲ್ಲ. ಏನು ಮಾಡೋದು? H2O ತಗೊಂಡು ಹೇಳೋ ಪ್ರಯತ್ನ ಮಾಡ್ತೇವೆ. ಅದೇ ತಳನೂ ಗೊತ್ತಿಲ್ಲ ಬುಡನೂ. ಅನೇಕ ಸಲ ನೀರು ಎಲ್ಲಿಂದ ಬಂತು ಅಂದರೆ ಈ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಬಂತು ಈಗಿನ ಮಕ್ಕಳು. ಹಾಗಾಗಿ ಈ ಜನರಲೈಸೇಷನ್ ಆಗಲಿ, ನಾವು ಏಕೀಕರಿಸೋದಾಗಲಿ, ಸರ್ ನಾನು ಭಾರತ ನೋಡಿದ್ದೀನಿ ಅಂತ ಹೇಳಿದ್ರೆ ನನ್ನಂಥ ಮೂರ್ಖ ಎಲ್ಲಿದ್ದಾನೆ? ನಾನು ಬೆಂಗಳೂರಲ್ಲೇ, ನಾನು ಇಲ್ಲೇ ಹುಟ್ಟಿ ಬೆಳೆದ್ರೂ ನನಗೆ ಗೊತ್ತಿರೋದು ಪ್ರತಿ 6 ತಿಂಗಳಿಗೆ ಇಡೀ ಲ್ಯಾಂಡ್ಸ್ಕೇಪ್ ಬದಲಾಗ್ತಾ ಆಗ್ತಾ ಇದೆ. ಹಾಗಾದರೆ ನಾನು ಹೆಂಗೆ ಸಾರರೂಪಿಗೊಳಿಸೋದು? ಇದನ್ನು ಆಗೋದಿಲ್ಲ. ಅದರಿಂದ ಇವುಗಳಿಂದನೂ ಬಿಡಿಸ್ಕೋಬೇಕಾಗಿದೆ ನಾವು. ಮತ್ತು ಕೊನೆಯದಾಗಿ ಮಿಥಿಫಿಕೇಷನ್ ಆ್ಯಂಡ್ ಪ್ರೈಮರ್ಡಲೈಸೇಷನ್ ಅಂತ, ಪುರಾಣೀಕರಿಸೋದು ಮತ್ತು ಪ್ರಾಚೀನಗೊಳಿಸೋದು. ಬಸವಣ್ಣ ಅಂತ ಹೇಳಿದ ತಕ್ಷಣ ಪುರಾಣಗಳನ್ನ ಕಟ್ಬಿಡೋದು. ಬಸವ ಪುರಾಣ ಅಲ್ಲಿಂದ ಶುರು ಆಯಿತು. ಅಲ್ಲ, ಅದು ಗೊತ್ತಿಲ್ಲ ನನಗೆ. ಅದು ಪುರಾಣೀಕರಿಸಿದ ತಕ್ಷಣನೇ ನಾವು ಫೆನೋಮಿನ ಆಗಿ ನೋಡಿದ್ರೆ ಇಸ್ ಫೈನ್, ನಾವು ಅದರೊಳಗಡೆ ಹೋಗ್ಬೋದು. ಪುರಾಣೀಕರಿಸ್ಬಿಟ್ಟು ಪ್ರಾಚೀನಗೊಳಿಸ್ಬಿಟ್ರೆ ನಾನು ಹಿಂದಕ್ಕೆ ಹೆಂಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ? ಇಲ್ಲ. ಹಾಗಾಗಿ ಚರಿತ್ರೆ ಯಾಕಿದೆ ಅಂದರೆ ನನ್ನ ಭವಿಷ್ಯತ್ ವರ್ತಮಾನನ ನಾನು ಸ್ಪಷ್ಟೀಕರಿಸ್ಕೊಂಡು ಭವಿಷ್ಯತ್ ಕಡೆ ಹೋಗ್ಲಿಕ್ಕೆ, ನಮ್ಮ ನಾಳೆಗಳು ಸುಧಾರಿಸ್ಬೇಕು ಅಂತ. ಸತ್ಯ. ಇದನ್ನ ಕಟ್ಕೊಂಡು ಏನು ಮಾಡೋದು? ನಾಳೆ ಸುಧಾರಿಸದೆ ಹೋದ್ರೆ ಇದನ್ನ ಏನು ಮಾಡೋದು? ಅದರಿಂದ ನಾನಾಗ್ಲಿ, ಸಮಾಜ ಆಗಲಿ ಪರಿವರ್ತನೆ ಆಗಲಿ. ಈಗ ಉದಾಹರಣೆಗೆ ನಾನು ಇಷ್ಟು ಹೇಳಿದ ಮೇಲೆ ನನಗೆ ಈಗ ಒಂದು ಹೊಸ ಇಮ್ಯಾಜಿನೇಷನ್ ಒಂದು ನಾವು ಮಾಡ್ಬೋದು ಅಂತ ಅನ್ನಿಸ್ತದೆ. ಇಮ್ಯಾಜಿನೇಷನ್ ಅಂತ ಹೇಳುವಾಗ ಅದು ಜಸ್ಟ್ ಕಪೋಕಲ್ಪಿತ ನೆಲೆಗಟ್ಟು ಅಲ್ಲ, ಒಂದು ಹೊಸದಾಗಿ ನೋಡುವ ಬಗೆ. ಈಗ ಉದಾಹರಣೆಗೆ ಬ್ರಿಟಿಷರು ಇಲ್ಲಿ ಬಂದ ಮೇಲೆ ನಮಗೆ ಒಂದು ದೊಡ್ಡ ಸೋಷಿಯಲ್ ಸ್ಪೇಸ್ ಅನ್ನೋದು ಎಮರ್ಜ್ ಆಯಿತು. ಅದ್ರ ಮೂಲಕ ಭಾರತ ಅನ್ನೋದು ಎಮರ್ಜ್ ಆಯಿತು. ಈಗ ಇಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರು ಈ ಸ್ಪೇಸನ್ನು ಹೆಂಗೆ ಗ್ರಹಿಸ್ತಾರೆ ಅಂದರೆ ಅದು ಜನರ ಸ್ಪೇಸ್ ಅಂತ ಗ್ರಹಿಸಿದರು. ಸೋಷಿಯಲ್ ಅಂದರೆ ಜನ ಅಲ್ಲಿದ್ದಾರೆ ಅಂತ. ಹಾಗಾಗಿ ನಾನು ಬಸವಣ್ಣ ಅವ್ರನ್ನ ಆ ಒಂದು ಸ್ಪೇಸ್ ನೋಡುವಾಗ ಅವ್ರಿಗೆ ಎದುರಿಗಿದ್ದು ಆ ಜನತೆ, ಆ ಜನ, ಸಮಾಜ.
ಹಾಗಾಗಿ ಅದು ಬಿಟ್ಟು ಅವ್ರಿಗೆ ಬೇರೆ ಏನೂ ಇಲ್ಲ. ಅದರಿಂದ ನಾನು ಈಗ ಈ ವ್ಯಕ್ತಿವಾದ ನೆಲೆಗಳು, ಅದು ಲಾಸ್ಟ್ ಟೈಮು ಟಾಕ್ಸಿಕ್ ಇಂಡಿವಿಜುವಾಲಿಟಿ, ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ ಇತ್ಯಾದಿಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಹೇಗೆ ಸಿದ್ಧಾಮಾದರಿಗಳಾಗಿ ಉಳ್ಕೊಳ್ತವೆ ಅದು ಅಂತ, ಈ ಪೇಟ್ರಿಯಾರ್ಕಿ ಇತ್ಯಾದಿಗಳು. ಹಾಗಾಗಿ ಇದನ್ನು ಬಿಟ್ಟು ನಾವು ಹೊರಗಡೆ ಬಂದ್ವಿ ಅಂತ ಹೇಳಿದ್ರೆ ಅಲ್ಲಿ ಈ ಫೆನೋಮಿನಾ ಅನ್ನೋದು ಒಂದು ತಾತ್ವಿಕ ನೆಲೆಯಾಗಿ ನಮಗೆ ಕಾಣಿಸ್ತದೆ. ಹಾಗಾಗಿ ಈ ಫೆನೋಮಿನಾ ಕನ್ನಡದಲ್ಲಿ ವಿದ್ಯಮಾನ ಅಂತ ಕರಿತೀವಿ. ಒಂದು 2-3 ಉದಾಹರಣೆಗಳು ತೆಗೆದುಕೊಬಿಡೋಣ. ಆಸಿಡ್ ರೈನ್ ಈಸ್ ದ ರಿಸಲ್ಟ್ ಆಫ್ ಪೊಲ್ಯೂಷನ್. ಆಸಿಡ್ ರೈನ್ ಈಸ್ ಎ ಫೆನೋಮಿನನ್, ಈಸ್ ಎ ಫೆನೋಮಿನನ್ ಅಂತ ಹೇಳುವಾಗ ಅದಕ್ಕೆ ಕಾರ್ಯಕಾರಣ ಸಂಬಂಧ ಇದೆ, ಅಲ್ಲಿ ಮಾಲಿನ್ಯ ಅನ್ನೋದಿದೆ, ಹಾಗಾಗಿ ಅದು ಆಸಿಡ್ ರೈನ್ ಆಗಿ ಪಲ್ಲಟಗೊಳ್ತಾ ಇರ್ತದೆ. ಇದೇ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ. ಆಗಲೇ ನಾವು ನ್ಯೂಟೋನಿಯನ್ ಮಾಡೆಲ್ ಆಫ್ ಸೈನ್ಸ್ ಅಂತ ಕರೆದ್ವಿ. ಹೌದಣ್ಣ. ನ್ಯೂಟೋನಿಯನ್ ಮಾಡೆಲ್ ಆಫ್ ಸೈನ್ಸ್ ಅಲ್ಲಿ ಅಲ್ಲಿ ವಿದ್ಯಮಾನ ಘಟಿಸ್ಲಿಕ್ಕೆ ಆಗೋದಿಲ್ಲ, ಏನಿದ್ರು ನಾವು ಎಸ್ತಿದ್ದು ಅದು ಕೆಳಗಡೆ ಬರಲೇಬೇಕು, ಅಷ್ಟೇ ಫಿಕ್ಸ್ಡ್, ಅದು ರಿಸಲ್ಟ್ ಫಿಕ್ಸ್ಡ್. ಆದರೆ ಫಿನಾಮಿನಾದಲ್ಲಿ ನಾವು ರಿಸಲ್ಟ್ನ ಫಿಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದೊಂದು ವಿದ್ಯಮಾನವಾಗಿ ಅದು ಬೆಳೀತಾ ಹೋಗ್ತಾ ಇರ್ತದೆ, ವಿಕಾಸಗೊಳ್ತಾ ಹೋಗ್ತದೆ. ಹೌದು. ನೋಡಿ, ಇದಕ್ಕೆ ಒಂದು ವಚನದಲ್ಲಿ ಎತ್ತೆತ್ತ ನೋಡಿದಳತ್ತತ್ತ ನೀನೇ ದೇವ. ಎಂತ ಅದ್ಭುತ ನೀವು ಹೇಳ್ತಾ ಇರೋ ಮಾತು. ಎತ್ತೆತ್ತ ನೋಡಿದಳತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ವಿಶ್ವತೋ ಮುಖ, ವಿಶ್ವತೋ ಬಾಹು, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. The entire consciousness to the primordial consciousness, how vast it is ಅನ್ನೋದನ್ನು ಹೇಳೋದನ್ನು ನೋಡಿದ್ರೆ ಬಹಳ ಆನಂದ ಆಗುತ್ತೆ. ಅದನ್ನ ಸರ್ ದಿನನಿತ್ಯದ ಸಣ್ಣ ಸಣ್ಣ ಅನುಭವಗಳಲ್ಲಿನೂ ಅನುಭಾವ ಅನ್ನೋದಿದೆ. ಹೌದು. ನನಗೆ ಹಿಂಗೆ ಧ್ಯಾನದ ಬಗ್ಗೆ ನಾನು ವಿಪಾಶನ ಮೆಡಿಟೇಷನ್ಗೆ ಹೋಗಿದ್ದೆ 20 ದಿವಸ. ಇಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿ ಉಸಿರಾಟದ ಬಗ್ಗೆ ನೀವು ಒಂದು ಸ್ವಲ್ಪ ಮಾತಾಡ್ಲಿಕ್ಕೆ ಬರಬೇಕು ಅಂತ ಒಂದು 2 ತಾಸು ನನಗೆ ಕೊಟ್ಟಿದ್ರು. ಒಂದು 45 ಮಿನಿಟ್ಸ್ ಮಾತಾಡಿದೆ, ಆಮೇಲೆ 15 ನಿಮಿಷ ಅವ್ರು ಉಸಿರಾಟದ ಬಗ್ಗೆ ಮಾತಾಡಲಿ ಅಂತ ಹೇಳಿದೆ. ಆಮೇಲೆ ಪ್ರಶ್ನೆಗಳು ಉತ್ತರಗಳು ಬಂತು. ಒಬ್ಬರು ನನಗೆ ಈ ಪ್ರಶ್ನೆ ಎತ್ತಿದ್ರು, ಸರ್ ನೀವು ಹೇಳಿದ್ರಿ 20 ದಿವಸ ಮೆಡಿಟೇಷನ್ಗೆ ಹೋಗಿದ್ರಿ ಅಂತ, ನೀವು ಸಾಧಿಸಿದ್ದಾದ್ರೂ ಏನು? ನಾನು ತಕ್ಷಣ ಹೇಳಿದೆ, ಮೇಡಮ್ ಐ ಗಾಟ್ ದ ಸೆನ್ಸಿಬಿಲಿಟಿ ಆಫ್ ಆರ್ಡಿನರಿನೆಸ್ ಅಂದೆ. ವಾಹ್, ನಾ ಏನನ್ನ ಪ್ರೂವ್ ಮಾಡಬೇಕು? ಮಣ್ಣು ಯಾವತ್ತಾದರೂ, ಇವತ್ತಿಗೂ ಸಹ ಸಹಸ್ರ ವರ್ಷಗಳಿಂದ ನಾವು ಬೆಳೀತಾನೆ ಇದ್ದೀವಿ, ಮಣ್ಣು ತಾನೇ ಮಾಗಿದ್ದೀನಂತ ಯಾವತ್ತಾದರೂ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಬಸವಣ್ಣ ನನಗಿಂತ ಕಿರಿಯರಿಲ್ಲ, ಇದಕ್ಕಿಂತ ಕೆಳಗೆ ಇಳಿಯೋಕೆ ಸಾಧ್ಯವೂ ಇಲ್ಲ. ಸೊ ಅದರಿಂದ ನಾನು ಇವತ್ತು ನಂಬ್ಕೊಂಡಿರೋದು, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಯಂಗರ್ ಜನರೇಷನ್ ಅಂತ. ನನ್ನ ಜವಾಬ್ದಾರಿ ಏನು? ಹೊಣೆಗಾರಿಕೆ. ನನ್ನ ದಾಸೋಹ ಅಂದರೆ ನನ್ನ ಸಮಾಜಕ್ಕೆ ನಾನು ಏನು ಕೊಟ್ಟು ಹೋಗ್ತೇನೆ. ಜೀವನ ಏನೋ ಮುಗಿದೋಗುತ್ತೆ, ಉಸಿರು ನಿಂತೋಗುತ್ತೆ, ಈ ಬದುಕು ಹೆಂಗೋದ ಇವನು. ಎಸ್. ಹಾಗಾಗಿ ಇದಕ್ಕೆ ಹೋದಾಗ ಆಗ ಏನಾಗ್ತದೆ, ಒಂದು ವಚನ ನಾನು ಓದ್ಬಿಡ್ತೀನಿ. ವೇದ ನಡುಗಿತ್ತು, ಶಾಸ್ತ್ರವಗಳಿ ಕೆಳಕ್ಕೆ ಸಾರಿದಿತ್ತಯ್ಯ, ತರ್ಕಿಸಲರಿಯದೆ ಮೂಗು ಒಟ್ಟಿತ್ತಯ್ಯ. ತರ್ಕಿಸಲರಿಯದೆ ಮೂಗು ಒಟ್ಟಿದ್ದಿತ್ತಯ್ಯ, ಆಗಮ ಹೊರತೊಳಗಿ ಅಗಲಿದ್ದಿತ್ತಯ್ಯ. ನಮ್ಮ ಕೂಡಲ ಸಂಗಯ್ಯನು ಮಾದರ ಚೆನ್ನಯ್ಯನ ಮನೆಯಲ್ಲುಂಡ ಕಾರಣ. ಹೆಂಗ್ ಸಾರಿದು ಭೂಮಿ ಆಕಾಶ ಒಂದಾಗ್ತದೆ ಅಂತ. ನಿಜ. ಸೊ ಹಾಗಾಗಿ ಫಿಲಾಸಫಿ ಅನ್ನೋದು, ನಾನು ಇನ್ನೊಂದು ಎಲೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಫಿಲಾಸಫಿ ಅನ್ನೋದು ನಮಗೆ ಎಲ್ಲಿ ಯಾಕೆ ಅಗತ್ಯ ಇದೆ? ಫಿಲಾಸಫೈಸಿಂಗ್, ತಾತ್ವೀಕರಿಸೋದು ಅಂದ್ರೆ ಏನು? ಸಿದ್ಧಾಂತೀಕರಿಸೋದು. ಕನ್ನಡದಲ್ಲಿ ಸಿದ್ಧಾಂತ ಅಂತ ಒಂದು ಪದ ಇದೆ, ಇಂಗ್ಲೀಷಲ್ಲಿ ಥಿಯರಿ ಅಂತ ಇದೆ. ಇವೆರಡಕ್ಕೂ ವ್ಯತ್ಯಾಸ ಇದೆ. ಇದನ್ನ ದಕ್ಕಿಸಿಕೊಂಡವರು ನಮ್ಮ ಶರಣರು. ಸಿದ್ಧಿಸಿಕೊಂಡ ನಂತರ ಸಿದ್ಧಾಂತ, ಶರಣ ಸಿದ್ಧಾಂತ. ಹಾಗಾಗಿ ನೀವು ಸಿದ್ಧಿಸಿಕೊಳ್ಳಿಲ್ಲ ಅಂದ್ರೆ ಸಿದ್ಧಾಂತ ಆಗೋದಿಲ್ಲ. ಸುಮ್ಮನೆ ಇನ್ವಿಟೇಷನ್ ಆಗೋದಿಲ್ಲ ಅದು. ಹಾಗಾಗಿ ತುಂಬಾ ವಚನಗಳು ಅದಕ್ಕೆ ಪೂರಕವಾಗಿ ಇದ್ದಾವೆ. ಈ ಸಿದ್ಧಿಸಿಕೊಳ್ಳೋದು ಅದೇ ಶ್ರಮದಾಯಕವಾದದ್ದು. ಸಮಣರು ಅಂತ ಇದ್ದಾರೆ, ಶ್ರಮಣ ಪರಂಪರೆಗಳು. ಅದು ಏನು ಹೇಳ್ತದೆ ಅಂದ್ರೆ,
ನನ್ನ ಸ್ವಂತ ಶ್ರಮದಿಂದ ನಾನು ಸಮಚಿತ್ತವನ್ನು ದಕ್ಕಿಸಿಕೊಳ್ತೀನಿ ಅಂತ. ಸೆಲ್ಫ್ ಎಫರ್ಟ್ ಬಿಕಮ್ಸ್ ವೆರಿ ವೆರಿ ಇನ್ಎವಿಟೇಬಲ್. ಐ ಹ್ಯಾವ್ ಟು ಟೇಕ್ ಎ ಸ್ಟೆಪ್, ಹೆಜ್ಜೆ ಮುಂದಡಿಟ್ರೆ. ನಮ್ಮ ರಾಘವಂಕ ತುಂಬ ಚೆನ್ನಾಗಿ ಹೇಳ್ತಾನೆ, ನಡೆಯುವವರು ಎಡುವವರಲ್ಲದೆ ಕುಂತವರು ಎಡುತ್ತಾರೆ. ಬಹಳ ಪ್ರಸಿದ್ಧವಾದ. ಹೌದು 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 ಹೌದು. ಹಾಗಾಗಿ ಯಾಕೆ ಈ ಫಿಲಾಸಫಿ ನಮಗೆ ತುಂಬ ಮುಖ್ಯ ಆಗ್ಬಿಡ್ತದೆ ಅಂದರೆ, ಮೂಲಭೂತ ಪ್ರಶ್ನೆಗಳನ್ನ ನಾವು ಕೇಳ್ಕೊಳ್ಳೋ ಜರೂರು ಇದೆ. ಯಾಕೆ ಇವತ್ತಿಗೂ ಈಗ ಮೂಲಭೂತ ಪ್ರಶ್ನೆ ಅಂದ್ರೆ ನೀವು ಹೇಳ್ತಕ್ಕಂಥ ಸಿದ್ಧ ಮಾದರಿ ಆಚೆ ಅಲ್ಲೂ ಈಗ ನೋಡಿ, ನಾವು ಇರೋ ಫಿಲಾಸಫಿಗಳಲ್ಲಿ ನಮ್ಮ ಶರಣರು ಎಲ್ಲರೂ ಹೋದ್ರು. ಯಾಕೆ ಇವತ್ತು ಪರಿಸರ ವೈಪರೀತ್ಯ ಇದ್ದಾವೆ, ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾ ಇದ್ದಾರೆ, ನಾನು ಅದನ್ನು ವೈಪರೀತ್ಯ ಅಂತ ಕೇಳ್ತೀನಿ. ಯಾಕೆ ಆ್ಯಸಿಡ್ ರೈನ್ ಆಗಬೇಕು? ಅದು ನಾವೇ ಮನುಷ್ಯರು ನಾವೇ ಕ್ರಿಯೇಟ್ ಮಾಡ್ತಾ ಇರೋದು. ಇಡೀ ಟೆಂಪರೇಚರ್ ಯಾಕೆ ಇನ್ಕ್ರೀಸ್ ಆಗಬೇಕು, ಸಮುದ್ರ ಯಾಕೆ ಉಕ್ಕಬೇಕು? ಗ್ಯಾಸ್ ಟ್ರಾಜಿಡಿ, ಭೋಪಾಲ್ ಗ್ಯಾಸ್ ಟ್ರಾಜಿಡಿ ನೋಡಿ. ನಾವೇ ಕರ್ನಾಟಕದಲ್ಲಿ ಸರ್ ನಮ್ಮ ಗೇರು ಬೀಜ ಮರಗಳ ಮೇಲೆ ಈ DDT ಪೌಡ್ರು ಈ ಹೆಲಿಕಾಪ್ಟರ್ ಮೂಲಕ ಸಿಂಪಡಿಸ್ಬಿಟ್ಟು ಇವತ್ತು ಸಾವಿರಾರು ಮಂದಿ ನರಳ್ತಾ ಇದ್ದಾರಲ್ಲ, ಅಂಗವಿಕಲರಾಗಿ ಹೋಗ್ತಾ ಇದ್ದಾರಲ್ಲ. ಹಾಗಾಗಿ ನಮ್ಮ ತಿಳಿವು ಅನ್ನೋದು ಸುಧಾರಿಸ್ಬೇಕಾಗಿತ್ತಲ್ವ? ಯಾಕೆ ಹಿಂಗಿದೆ? ಹಾಗಾಗಿ ಫಂಡಮೆಂಟಲ್ ಕ್ವಶನ್ಸನ್ನ ನಾವು, ಮೂಲಭೂತ ಪ್ರಶ್ನೆಗಳನ್ನ ಕೇಳ್ಕೊಳ್ಳೋ ಜರೂರಿದೆ. ಇದು ಫಿಲಾಸಫಿ ಮಾಡ್ತದೆ. ಅಲ್ಲಿ ಒಂದು ತರ್ಕ ಇದೆ, ಹೌದು. ಹಾಗೆ ಮಾಡುವಾಗ ಈಗಲೂ ತಾರತಮ್ಯ ಇದೆಯಲ್ವಾ? ಜಾತಿ ತಾರತಮ್ಯ, ಸಾಕಷ್ಟು ಲಿಂಗ ತಾರತಮ್ಯ, ವರ್ಗ ತಾರತಮ್ಯ. ಎಷ್ಟು ನಾವು ಕತೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೊಟ್ಟರು ಕೂಡ ಪ್ರಜಾಪ್ರಭುತ್ವ ಅಂದು. ಹಾಗಾದ್ರೆ ನಾವೆಲ್ಲೂ ಕೂಡ ಸೆಕ್ಯುಲರ್ ನೇಷನ್ ಅಂತ ಹೇಳಿ ಎಲ್ಲಿ ಸೆಕ್ಯುಲಾರಿಟಿ? ಶರಣ ಮಂಟಪ, ಅನುಭವ ಮಂಟಪನೇ ಪಾರ್ಲಿಮೆಂಟ್ ವ್ಯವಸ್ಥೆ ಅಂತ ನಾವು, ಅದ್ ಮೂಲ ಮಾದರಿ ಅಂತ ನಾವು ಅದ್ರ ಪ್ರಕಾರ ಅಭಿಮಾನ ಪಡ್ತೇವೆ. ಬಟ್ ಎಲ್ಲಿದೆ ಅದು? ಆ ಪ್ರಬುದ್ಧ ಭಾರತ ಅನ್ನೋದು ಈಗ ಆಗ್ಬೇಕಂದ್ರೆ ಅದಕ್ಕೊಂದು ಫಿಲಾಸಫಿ ಅಗತ್ಯ ಇದೆಯಲ್ಲ, ಅಗತ್ಯ ಬೇಕು. ಹಾಗಾಗಿ ನಾನೊಂದು ಸಣ್ಣ ಪ್ರಯತ್ನದಿಂದಾಗಿ ನೀವು ಕರೆದ್ರಿ ಅಂತ ನಾನು ಇಲ್ಲಿ ಬಂದೆ. ಹಾಗಾಗಿ ನಾ ಮುಂದಕ್ಕೆ ಹೇಳುವಂಥದ್ದು, ವೈಜ್ಞಾನಿಕತೆಯಿಂದ ಕೂಡಿದಂಥ ಒಂದು ನಾಳಿನ ಪೀಳಿಗೆ ನಮಗೆ ಬೇಕು. ಇವತ್ತು ಸರ್, ಈಗ ಈ ಸಂದರ್ಭ ನೀವು ಹೇಳಿದ್ರಲ್ಲ, ವೈಜ್ಞಾನಿಕವಾಗಿ ಬೇಕು ಅಂದ್ರಲ್ಲ, ಅದಕ್ಕೆ ನಾನು ಈಗ ತಾನೇ ಕೊಲ್ಲಾಪುರ ಯೂನಿವರ್ಸಿಟಿಯಲ್ಲಿ, ಶಿವಾಜಿ ಯೂನಿವರ್ಸಿಟಿಯಲ್ಲಿ ಸುಮಾರು 70 ನಿಮಿಷಗಳ ಶರಣ ತತ್ವಗಳ ಬಗ್ಗೆ ಒಂದು ಉಪನ್ಯಾಸ ಮಾಡಿದ ಮೇಲೆ ಅಲ್ಲಿಯ ಕುಲಪತಿಗಳು ಬಹಳ ಭಾವನೆಗೊಳಗಾಗಿ ಅವರದ್ದು ಮಾತಂದ್ರು. ಈಗ ನೀವೇನು ಹೇಳಿದ್ದನ್ನೇ ಅವ್ರು ಹೇಳಿದ್ರು. ಜ್ಞಾನ ಅಲ್ಲ, ವಿಜ್ಞಾನ ಮತ್ತು ತತ್ವಜ್ಞಾನದ ಸಂಗಮವೇ ವಚನ. ನೋಡಿ, ವಿಜ್ಞಾನ ಮತ್ತು ತತ್ವಜ್ಞಾನದ ಸಂಗಮವೇ ವಚನ. ನನಗೆ ಕೇಳಿ ರೋಮಾಂಚನ ಆಯಿತು. ಈ ಒಂದು ಈಗ ತಾನೇ ಬಸವಪೀಠ ಇಲ್ಲಿ ಜಾಗೃತವಾಗ್ತಾ ಇದೆ. ಇವೆರಡು ನೀವು ಹೇಳಿದ ವಿಜ್ಞಾನ ಮತ್ತು ತತ್ವಜ್ಞಾನ. ಇವತ್ತು ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಇದೆ, ವ್ಯಾಲ್ಯೂಸ್ ಇಲ್ಲದೆ ಇದ್ದಾರೆ, ಅದನ್ನು ಕಟ್ಕೊಂಡು ಏನು ಮಾಡೋದು? ದೇಶ ಇದೆ, ಪ್ರಜಾಪ್ರಭುತ್ವ ಇದೆ, ಪಾರ್ಲಿಮೆಂಟ್ ಇದೆ, ಅಲ್ಲಿ ತತ್ವಜ್ಞಾನವೇ ಇಲ್ಲದೆ ಹೋದ್ರೆ ಸರ್, ತತ್ವಜ್ಞಾನದ ಒಟ್ಟಿಗೆ ಒಂದು ಮಾರಲ್ ಫಿಲಾಸಫಿ ಇದೆ, ಇರಲೇಬೇಕಲ್ಲ. ಒಂದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ. ಅಬ್ಸಲ್ಯೂಟ್ಲಿ. ಅದಿಲ್ಲದೆ ಹೋದ್ರೆ ಇದು ನಾನು ಏನ್ ಮಾಡ್ತಾ ಇದ್ದೀನಿ? ಈ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಈಗ ಜಾತಿಯ ಬಗ್ಗೆ ಹೇಳೋರು, ದೇಶದ ಸಂವಿಧಾನವೇ ಜಾತ್ಯತೀತ ಅಂತ ಇರುವಾಗ ಚುನಾವಣೆ ಬರಲಿ, ಜಾತಿಯನ್ನ ಬಿಟ್ಟು ಅಲ್ಲಾಡೋದಿಲ್ಲ. ನಮ್ಮವ್ರಿಗೆ ಓಟ್ ಹಾಕ್ರಪ್ಪ, ಶುರು ನಾವೇನೆ. ಹೌದು ಹೌದು. ಏನು ಕಥೆ ಇದು? ಸತ್ಯ ಎಲ್ಲಿದೆ? ಅಂದ್ರೆ ನಮ್ಮವ್ರು ಮಾತ್ರ ಪ್ರಜೆಗಳು. ನೋಡಿ, ಇದೆಲ್ಲ ಈ ಒಂದು ವೈರುಧ್ಯಮಯವಾದ ಚಿಂತನೆಯನ್ನು ನೋಡಿದಾಗ ಎಲ್ಲ ಹೊರಟಿದ್ದೇವೆ ನಾವು. ನನಗೆ ಜಗತ್ತಿನ ಬಗ್ಗೆ ಅರಿವಿಲ್ಲ, ಆದರೆ ನನ್ನ ದೇಶದ ಇವತ್ತಿನ ವಾಸ್ತವ ಸ್ಥಿತಿಯನ್ನು ನೋಡಿದಾಗ ಬಹಳ ನೋವಾಗುತ್ತೆ. ಅಂದಿನ ಅನುಭವ ಮಂಟಪಕ್ಕೆ ಇವತ್ತು ಪಾರ್ಲಿಮೆಂಟ್ ನಾವು ಕಂಪೇರ್ ಮಾಡೋಕ್ಕೂ ಆಗೋದಿಲ್ಲ. ಕಾರಣ ಅಲ್ಲಿ ನಡೀತಿದ್ದ ಚರ್ಚೆ ಸ್ವಯಂ ಜ್ಞಾನದಿಂದ ಪ್ರಕಾಶವಾಗ್ತಕ್ಕಂಥ ಸಂದರ್ಭ. ಸ್ವಯಂ ಜ್ಞಾನದಿಂದ ಯಾವುದೇ ಒಂದು ಅದರಿಂದ ತಗೊಂಡೆ ಇದರಿಂದ ತಗೊಂಡೆ, ಅಲ್ಲಿ ಬಾರವಡಿ ನಿಲ್ವೇ ಇಲ್ಲ, ನಾನು ಈ ಪುಸ್ತಕದಿಂದ ತಗೊಂಡೆ. ಸ್ವಯಂ ಜ್ಞಾನ ಅನ್ನೋದನ್ನೇ ಶರಣರು ಕೊಟ್ಟರು. ವಚನಗಳ ಮೂಲಕ ಅವರು ನೀಡಿದಂಥ ಸ್ವಯಂ ಜ್ಞಾನ. ಅದನ್ನೇ ನಾನು ಹೇಳಿದೆ ಸರ್, ನನ್ನ ಸ್ವಂತ ಶ್ರಮದಿಂದ ನಾನು ಸಮಚಿತ್ತವನ್ನು ದಕ್ಕಿಸಿಕೊಳ್ತೇನೆ ಅಂತ. ತಕ್ಷಣಕ್ಕೆ ದುಡ್ಡು ಸಿಗುವುದಿಲ್ಲ. ಇವನಾರವ ಸರಳ ವಚನ ಎಲ್ರಿಗೂ ಗೊತ್ತು. ಕೊನೆಗೆ ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಹಾಗಾಗಿ ಈ ಹಿಂದೆ ಹೇಳಿದಾಗೆ ಫಿಲಾಸಫಿ ಏನು ಮಾಡ್ತದೆ ಅಂದರೆ, ನೀವು ಹೇಳಿದಾಗ ವಿಜ್ಞಾನ ಮತ್ತು ತತ್ವಜ್ಞಾನ ಸಂಗಮವೇ ವಚನ.
ಬಹಳ ಚೆನ್ನಾಗಿತ್ತು ನಂಗೆ ಹೇಳಿದ್ದು. That's right. That I remembered that. Just I came back from that. Yes, and it has to happen. Extraordinary it It has was. to happen. ಇಲ್ಲ ಅಂದ್ರೆ ನಾವು ಬಟ್ಟಿ ಇಳಿಸ್ತಾ ಹೋಗ್ಬಿಡ್ತೀವಿ, ವಿವೇಕ ಇಲ್ದಂಗೆ ಮಾಡಿಬಿಡ್ತೀವಿ, ಕಣ್ಕಟ್ಟನ್ನ ನಾವು ತಂದು ಬಿಡ್ತೀವಿ. ಕಣ್ಕಟ್ಟು ತುಂಬಾ ಸುಲಭ ನಂಬಿಸೋದು. ಅಯ್ಯೋ ಬಿಡಿ. ಹಾಗಾಗಿ ಅದಕ್ಕೆ ಇತ್ತೀಚೆಗೆ ನಾನು ಬಸವ ಸಮಿತಿಯ ಮೂಲಕ ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ, ಅನೇಕ ವಿಶ್ವವಿದ್ಯಾಲಯಗಳ ಜೊತೆ ಒಡಂಬಡಿಕೆಗಳನ್ನು ಮಾಡಿಕೊಂಡು ಖಂಡಿತ ಈಗಾಗಲೇ 11 ವಿಶ್ವವಿದ್ಯಾಲಯದ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಇರ್ಬೋದು, ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಇರ್ಬೋದು, ಕಾಶ್ಮೀರ್ ವಿಶ್ವವಿದ್ಯಾಲಯ ಇರ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿಗಳು, ಹೀಗೆ ಎಲ್ಲೋ ಒಂದು ಕಡೆ ಜ್ಞಾನ ಫಿಲಾಸಫಿಗೆ ಅಳವಡಿಸದಿದ್ದರೂ ಕೂಡ ಇವತ್ತಿಲ್ಲ ನಾಳೆ ಸ್ವಯಂ ಜ್ಞಾನ ಜಾಗೃತ ಆಗೋಕ್ಕೆ ವಿಶ್ವವಿದ್ಯಾಲಯವೇ ಕಾರಣವಾಗಬೇಕು. ಅದು ಇನ್ನು ಮುಂದಕ್ಕೆ ಹೋಗುತ್ತೆ. ಅದು ಸಿದ್ಧಿಸಿಕೊಂಡ ನಂತರದ ಅಂತ ಹೇಳುವಾಗ ನನ್ನ ಒಳಗಡೆನೆ ಒಬ್ಬ ಬಸವಣ್ಣ ಅಥವಾ ಒಬ್ಬ ವೈದ್ಯ ಜಾಗೃತ ಆಗ್ತಾ ಆಗ್ತಾನೆ. ನಮ್ಮ ಅಪ್ಪ ಈ ಸಂಸ್ಥೆಯ ಸಂಸ್ಥಾಪಕರು ಬಿ ಡಿ ಜತ್ತಿಯವರು, ಅವ್ರ ಬಗ್ಗೆ ಅಭಿಮಾನದಿಂದ ಹೇಳ್ತೇವೆ. ಅವರ ಅಂತಿಮ ದಿನಗಳಲ್ಲಿ ಅವರಿಗೆ ನಾನು ಆಶೀರ್ವಾದ ಕೇಳಿದಾಗ ಅವ್ರು ನಾನು ಒಳ್ಳೆ ವ್ಯವಹಾರದಲ್ಲಿದ್ದೆ. ಸುಮಾರು 25 ವರ್ಷಗಳಿಂದ 100 ಕೋಟಿ ಇರತಕ್ಕಂಥ ಒಂದು ವ್ಯವಹಾರ ಮಾಡ್ತಾ ಇದ್ದಂಥ ವ್ಯಕ್ತಿ. ಅಷ್ಟೇ ಅಲ್ಲದೆ ಜಗತ್ತಿನ ವರ್ಲ್ಡ್ ರೆಕಾರ್ಡ್ ಮಾಡಿದಂಥ ವ್ಯಕ್ತಿ ನಿಮ್ಮ ಎದುರಿಗಿರುವುದು. ನಮ್ಮಪ್ಪ ಏನು ಆಶೀರ್ವಾದ ಕೊಡಬೇಕು? ನಾನು ಜೋರು ಮಾಡಿದೆ, ಬಾಬಾ ನನಗೆ ಆಶೀರ್ವಾದ ಕೊಡ್ರಿ ಕೊಡ್ರಿ ಕೊಡ್ರಿ. ಏನೂ ಇಲ್ಲ, ತಲೆ ಮೇಲೆ ಹಿಂಗೆ ಮಗು ಥರ ಕೈ ಆಡಿಸ್ತಾ, ನೀ ಬಸವಣ್ಣಾಗು, ನಿಂದೇನು ದೊಡ್ಡ ಬದುಕು, ಅವ್ರು ನೋಡ್ಕೋತಾರೆ ಹೋಗು. ಬಹುಶಃ ದಟ್ ಈಸ್ ದ ಬ್ಲೆಸ್ಸಿಂಗ್ ವಿಚ್ ಇಸ್ ಮೇಕಿಂಗ್ ಮೀ ಇನ್ವೋಕ್ ಮೈಸೆಲ್ಫ್ ಟು ದಿಸ್ ಲೆವೆಲ್ ಆಫ್. ಈಗ ನೀವೇನು ಈಗ ಹೇಳ್ತಾ ಇದ್ದೀರಲ್ಲ, ಈಗ ಸಿದ್ಧ ಮಾದರಿ ಆಚೆ, ಆ ಒಂದು ಮಾತೇ ನನಗೆ ಸಿದ್ಧ ಮಾದರಿಯಾಗಿ. ಅವ್ರು ಹೇಳ್ಬೋದಿತ್ತು ರಾಜಕಾರಣಕ್ಕೆ ಯಾರಿಗೋ ಒಂದು ಪತ್ರ ಕೊಟ್ಟಿದ್ರು, ನಾನು ಕೆಂಪುಗೂಟದ ಕಾರಲ್ಲಿ ಓಡಾಡ್ತಾ ಇದ್ದೆ, ಪಾರ್ಲಿಮೆಂಟ್ ಮೆಂಬರ್ ಆಗ್ಬೋದಿತ್ತು, ಏನು ಬೇಕಾದರೂ ಆಗ್ಬೋದು. ನಮ್ಮ ಅಪ್ಪ ಅದನ್ನು ಹೇಳಲಿಲ್ಲ. ಯಾಕಂದರೆ ತಾತ್ವಿಕ ನೆಲೆಗೆ ಇವನನ್ನು ಇಡಬೇಕು ಅನ್ನೋ ಒಂದು ನಿಲುವಿದೆಯಲ್ಲ. ದಿಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಸರ್. ಥ್ಯಾಂಕ್ ಯು ಸರ್. ಹಾಗಾಗಿ ಐ ಸಡನ್ಲಿ ಬಿಕಮ್ ಎಮೋಷನಲ್. ಐ ಆಮ್ ಸಾರಿ. ನೋ ವಿ ಹ್ಯಾವ್ ಟು. ಈಗ ಮೋಸ್ಟ್ಲಿ ನೀವು ಎಷ್ಟು ಹಿರಿಯ ಆದ್ಮೇಲೂ ನನ್ನ ತಕ್ಕಿರಿ ನೀವು ಕರೆಸಿದ್ರಲ್ವ, ಇದು ಕಿರಿಯರು ಬಸವಣ್ಣನಿಗಿಂತ ನನಗಿಂತ ಕಿರಿಯರು ಅಂದಮೇಲೆ ಇನ್ನು ಯಾವ ಹಿರಿಯರು ಇಲ್ಲ ಕಿರಿಯರು. ಅಂತ ಒಬ್ಬ ದಾರ್ಶನಿಕ ನನಗಿಂತ ಕಿರಿಯರಿಲ್ಲ. ಹಾಗೆ ನಾವು ಕೂಡ ತತ್ವವನ್ನು ಒಂದು ಖಚಿತತೆ ಆಗೋದು ನಮ್ಮ ಚರ್ಚೆಯಲ್ಲಿ, ನಮ್ಮ ಅಸಂಪ್ಷನ್ಗಳಿಂದ ನಾವು ಬಿಡುಗಡೆ ಆಗ್ಬೇಕು. ಅಂದ್ರೆ ಪೂರ್ವಗ್ರಹಿತ ಪೀಡಿತರು ನಾವೆಲ್ಲ, ಅದರಿಂದ ಬಿಡುಗಡೆ ಆಗೋದಕ್ಕೆ ಈ ತಾತ್ವೀಕರಿಸೋದು ನಮಗೆ ತುಂಬ ಅನಿಸ್ತದೆ. ಸೊ ಹಾಗೇನೆ ಮುಂದೆ ಹೋಗುವಾಗ ನಾವು ಕ್ರಿಟಿಕಲ್ ಆಗಿ ಯೋಚನೆ ಮಾಡಬೇಕು ಅಂತ ಹೇಳ್ತೀವಿ. ಅದನ್ನೇ ನೀವು ಸೈಂಟಿಫಿಕಲಿ ಹೇಳಿದ್ರಿ. ಒಂದು ತರ್ಕಬದ್ಧವಾಗಿ ವೈಜ್ಞಾನಿಕವಾಗಿ ವಿಜ್ಞಾನವನ್ನು ನಾವು ಪೋಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಎಗೇನ್ ನಮ್ಮ ಆಲೋಚನಾ ಕ್ರಮಗಳು ಎಲ್ಲೆಲ್ಲೂ ದಿಕ್ಕು ತಪ್ತಾ ಇರ್ತವೆ. ಅದೇ ಸತ್ಯದ ನಿಲುವನ್ನು ಅರಿಯಬೇಕಾದ್ರೆ ವೈಜ್ಞಾನಿಕತೆ ಅದೇ ಸತ್ಯದ ನಿಲುವಾಗುತ್ತೆ. ಟು ನೋ ವಾಟ್ ಐ ನೋ, ಎಸ್, ಇದು ಸಾಕ್ರೆಟಿಸ್ ಮೆಥಡ್ ಅಂತ ಕರಿತೀವಿ. ಏನು ಹೇಳಿ ಅನ್ನೋದು ಇನ್ನೊಮ್ಮೆ. ಟು ನೋ ವಾಟ್ ಐ ನೋ ಅಂತ. ಟು ನೋ ವಾಟ್ ಐ ನೋ, ಐ ಆಮ್ ಥಿಂಕಿಂಗ್ ಅಂದ್ರೆ ಮೇಕ್ ಇಟ್ ಶ್ಯೂರ್ ಅಂತ. ಅದಕ್ಕೆ ಮತ್ತೆ ಇಲ್ಲಿ ಶರಣರು ತನ್ನ ತಾನರಿ ತಾನಾರೆಂದು ತಿಳಿದಡೆ ನೀನೇ ದೇವ ನೋಡ, ನಿಮ್ಮ ಅರಿಯುವುದು. ವಿವೇಕಾನಂದರು ಅದನ್ನೇ ಹೇಳಿದ್ರು. ಯಾವುದೇ ದಾರ್ಶನಿಕರು ಕೂಡ ಮೊದಲು ನಿನ್ನನ್ನು ನೀನು ಅರಿ, ನೀವು ಹೇಳಿದ ಮಾತೇ ಸತ್ಯ. ಸೊ ಅದರಿಂದ ಈ ಇದರಲ್ಲಿ ಹೋಗುವಾಗ ಸೆಲ್ಫ್ ರಿಫ್ಲೆಕ್ಷನ್, ನನ್ನನ್ನೇ ನಾನು ಶೋಧನೆ ಮಾಡ್ಕೊಳ್ತಾ ಹೋಗೋದು, ವಿಶ್ಲೇಷಣೆಗೆ ಒಳಪಡಿಸ್ತಾ ಹೋಗೋದು, ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳುವಾಗ ಇಂಗ್ಲೀಷಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಹ್ಯಾಸ್ ಬಿಕಮ್ ಕ್ರಿಟಿಕಲ್ ಅಂತ ಹೇಳ್ತೀವಿ. ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ತೀವಿ? ಕ್ರಿಟಿಕಲ್ ಅಂದರೆ ದುರಂತಕ್ಕೆ ಹೋಯಿತು ಅಂತನಾ? ಅಲ್ಲ, ಆರಂಭ ಆಯಿತು ಅಂತ ನೋಡುವ ದೃಷ್ಟಿಕೋನಗಳು. ಎಸ್, ಹಾಗಾಗಿ ನಮಗೆ ಆ ಕ್ರಿಟಿಕಲ್ ಎಲಿಮೆಂಟ್ ಬೇಕು. ಇಲ್ಲಾಂದರೆ ನಾನು ಅದರಲ್ಲಿ ಮುಳುಗ್ಬಿಡೋದು, ಇನ್ನೊಬ್ಬರನ್ನ ಅದರಲ್ಲಿ ಮುಳುಗಿಸ್ತಾ ಹೋಗುವಂಥದ್ದು ಅದೇನು ಅಗತ್ಯ ಏನೂ ಇಲ್ಲ. ಇದು ಇನ್ನೆರಡು ಇದಕ್ಕೆ ಮುಂದುವರಿತದೆ. ಅಂದರೆ ನನಗೆ ದ್ವಂದ್ವಗಳು, ಅಂಬಿಗ್ಯೂಟಿ ಕಾಡುವಾಗ ನಾನು ಒಪ್ಕೋಬೇಕು. ಬಸವಣ್ಣವರು ಈ ಎಕ್ಸಿಸ್ಟೆನ್ಷಿಯಲ್ ಫಿಲಾಸಫಿನ ತುಂಬ ಚೆನ್ನಾಗಿ ಹೇಳ್ತಾರೆ. ಅವರು ಕೆಸರಲ್ಲಿ ಸಿಕ್ಕ ಪಶುವನಂತ ಅಭಿನಯ. ಅಯ್ಯೋ, ಅದಂತೂ ಭಾಳ
ಅಂದ್ರೆ ಅದು ಯಾರ ಹತ್ರ ಹೇಳ್ಕೋಬೇಕು? ಹೆಸರಿನಲ್ಲಿದ್ದ ಪಶುವಿನಂತೆ ಬಿದ್ದ ಪಶುವಿನಂತೆ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಇವತ್ತಿನ ವಸ್ತು ಸ್ಥಿತಿಯಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಲಾಸ್ಟ್ ನಿಮಗೂ ಬರಲ್ಲ, ನಮಗೂ ಬರಲ್ಲ. ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಕಾಲಿಗೆ ಕಟ್ಟಿದ ಗುಂಡು, ಕೊರಳಿಗೆ ಕಟ್ಟಿದ ಬೆಂಡು, ಮುಳುಗಲಿ ಅದು ಬೆಂಡು, ತೇಲಲ್ಲಿ ಅದು ಗುಂಡು ಅಂತ. ಕಾಲಾಂತಕನೇ ಕಾಪಾಡೋ ಸಾಕಿದು ಅನ್ನೋ ಹಾಗೆ. ಹಾಗಾಗಿ ನಾವು ತತ್ವಜ್ಞಾನ ಇನ್ನೊಂದು ಯಾತಕ್ಕೆ ಬೇಕು ಅಂತ ಹೇಳಿದ್ರೆ, ಫಿಲಾಸಫಿ ಒಂದು ಸಂವಾದವನ್ನು ಏರ್ಪಡಿಸ್ಲಿಕ್ಕೆ. ನಾನು ಹೇಳಿದ್ದೆ ಸತ್ಯ ಅಲ್ಲ, ನಾನು ಮೂಗಿನ ನೇರಿಕೆ ನಾನು ಹೇಳ್ಬೋದೇ ಹೊರತು ಬೇರೆ ಏನೂ ಇಲ್ಲ. ಹಾಗಾಗಿ ಅಲ್ಲೊಂದು ಸ್ಪೇಸ್ ಇದೆ. ಸ್ಪೇಸ್ ಸಂವಾದ ಯಾಕೆ ಬೇಕು ಅಂತವಾಗ, ಭಿನ್ನತೆಗೂ ಅಲ್ಲಿ ಗೌರವ ಇದೆ ಅಂತ. ಡಿಫ್ರೆನ್ಸ್ ಈಸ್ ನಾಟ್ ಡಿಸ್ಕ್ರಿಮಿನೇಟೆಡ್. ಬಹುತ್ವ ಅಂತ ನಾವು ಹೇಳ್ತೀವಲ್ವ, ಅತ್ತ ಸಾಗಬೇಕಾದ್ರೆ ಇದು ಅನಿವಾರ್ಯ ಅಂತ ಅನಿಸ್ತದೆ. ಹಾಗಾಗಿ ಬಸವಣ್ಣವರ ಈ ನಡೆ ನಮಗೆ ಎಲ್ಲಿ ತನಕ ಹೋಗ್ಬೋದು ಅಂತ ಹೇಳುವಾಗ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮದೇವು. ಇನ್ಕ್ಲೂಸಿವ್ ಫಿಲಾಸಫಿ ಸರ್. ಅಬ್ಸಲ್ಯೂಟ್ಲಿ. ನಾನು ಇತ್ತೀಚೆಗೆ ಇದ್ರ ಮೂಲಕ ನಾನು ಕೊನೆಗೊಳಿಸೋಕ್ಕೆ ಇಷ್ಟಪಡ್ತೀನಿ. ಈಗ ಈ ನಾನು ನಮ್ಮ ಕಿರಿಯರಲ್ಲಿ ನನ್ನೆಲ್ಲರೂ ಅವರು ಡೊಮ್ಮಿ ಅಂತ ಕರೀತಾರೆ. ಡೊಮ್ಮಿ ಅಂತ ಅವ್ರು ಮಾತ್ರ ಕರೀತಾರೆ, ಉಳ್ಳೋರೆಲ್ಲ ಸಾರ್ 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 ನಾವು ಕೂಡ ಸರ್. ಅದೇ ಬಟ್ ಅವರು ನಾನು ಹೇಳೋದಾಗ ಡೊಮ್ಮಿ ಹೌದು, ಡಮ್ಮಿ ಅಲ್ಲ ಹಂಗೆ ಹೇಳ್ತಾ. ಈಗ AI ಯೂಸ್ ಮಾಡೋದ್ರಿಂದ ಡಂಬ್ ಆಗ್ತಾರೆ ಅಂತ ಅದು ಬಂದಿದೆ ಈಗ. ಹೌದು, ಅದಕ್ಕೆ ದುರಂತ ಇದು. ಇಂಡಿವಿಜುವಾಲಿಟಿ ಅನ್ನೋದ್ರ ಬಗ್ಗೆ ನನಗೇನು ಅನಿಸ್ತದೆ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ನಾನು ಎಲ್ಲ ಕಡೆನೂ ಚಲ್ಲಾಪಿಲ್ಲಿಯಾಗಿ ಚದರಿಸ್ಕೊಬಿಡ್ತೀನಿ. ಸಂಜೆ ಆಗಿದ ತಕ್ಷಣ ನನ್ನ ಬೆನ್ನು ನಾನೇ ತಟ್ಕೊಂಡು ಒಗ್ಗೂಡಿಸ್ಕೋಬೇಕು. ಸ್ವಕಾಳಜಿ ಅಂತ ಹೇಳ್ತೀವಿ. ಹಾಗಾಗಿ ಇನ್ನೊಂಚೂರು ಹೇಳಿ ಸರ್, individual is diffused, okay, yes, and in the end of the day I have to collect them together, put them together. yes, ಇದು ನನ್ನ ಇಂಡಿವಿಜುವಾಲಿಟಿ. ಹಾಗಾಗಿ ಬಸವಣ್ಣರ ವಚನಗಳು ಅಥವಾ ಅದೊಂದು ಫೆನೋಮಿನಾ ಅಂತ ಹೇಳುವಾಗ ನಮಗೂ ಅಲ್ಲಿ ಒಂದು ಸ್ವಲ್ಪ ಜಾಗ ಇರ್ತದೆ. ಖಂಡಿತ ಎಲ್ರಿಗೂ ಇದೆ. ಹಾಗಾಗಿ ನೆಕ್ಸ್ಟ್ ಇದರಲ್ಲಿ ನಾವು ನೇರವಾಗಿ ಈ ಫೆನೋಮಿನಾ ಅನ್ನೋದು ಏನು, ಆ ಫಿಲಾಸಫಿಕಲ್ ಔಟ್ಲೈನ್ಸ್ ಏನು ಅಂತ ನೇರವಾಗಿ ನಾನು ಸಬ್ಜೆಕ್ಟ್ಗೆ ಬರಲಿಕ್ಕೆ ಇಷ್ಟಪಡ್ತೀನಿ. ಈಗ ಉದಾಹರಣೆಗೆ ಒಂದು ವಚನದಲ್ಲಿ ಬಸವಣ್ಣ ಸಿದ್ಧಮಾದರಿ ಆಚೆನೇ ನಾನು ಸೂತ್ರ ಇಟ್ಕೊಂಡೇ ಹೋಗ್ತಾ ಇದ್ದೀನಿ. ಕನ್ನಡಿಯ ನೋಡುವ ಅಣ್ಣಗಳಿರ. ಈಗ ನಾನು ಜೊತೆಯವರ ಮಗ ಅಂತ ಕನ್ನಡಿಯ ನೋಡುವ ಅಣ್ಣಗಳಿರ. ನನಗೆ ಯಾವುದೋ ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ ಅಂತ ನಾನು ಡಾಕ್ಟರೇಟ್ ಅದು ಹಿಂಗೆ ಓಡಾಡೋದ? ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರೆ. ಜಂಗಮದೊಳಗೆ ಆ ಲಿಂಗಯ್ಯ ಸನ್ನಿಹಿತನಾಗಿಪ್ಪ ಕೂಡಲ ಸಂಗಮ ದೇವ. ಎಂಥ ಆತ್ಯಂತಿಕ ಸತ್ಯವನ್ನ ಬಿಚ್ಚಿಡ್ತಾ ಇದ್ದಾರೆ ನೋಡೋದಕ್ಕೆ. 3 ಸಾಲಿನ ವಚನ. ಉದಾಹರಣೆಗೆ ಇದೇ ರೀತಿ ನಾನು ವಚನಗಳನ್ನು ನೋಡೋದಾದ್ರೆ, ಗೀತವ ಹಾಡಿದಡೇನು, ಗೀತವ ಹಾಡಿದಡೇನು, ಶಾಸ್ತ್ರ ಪುರಾಣವ ಕೇಳಿದಡೇನು, ವೇದ ವೇದಾಂತವ ಓದಿದಡೇನು, ಮನವೊಲಿದು ಲಿಂಗ ಜಂಗಮ ಪೂಜಿಸಲರಿಯದವರು ಎಲ್ಲರಲ್ಲಿ ಪ್ರಾಜ್ಞರಾದರೇನು, ಭಕ್ತಿ ಇಲ್ಲದವರು ನೊಲ್ಲ ಕೂಡಲ ಸಂಗಮ ದೇವ. ಇದು ಒಂದಲ್ಲ ಸರ್, ನಿಮಗೆ ನಾನು 1000 ವಚನ ಕೊಡಬಲ್ಲೆ ಈಗ. Therefore I was grateful to you that you have put me into the right track of looking. ವಚನಗಳನ್ನು ನೋಡುವ ಪಥ ಏನಿದು, ಬಸವ ಪಥ ಅಂದ್ರೆ ಏನಿದು, ಇವತ್ತೇನು ನಡೀತಾ ಇದೆ, ಇದನ್ನ ವೈರುಧ್ಯ ಅನ್ಕೊಂಡು ನಮ್ಮ ಮೇಲೆ ಇವರು ತಪ್ಪು ಮಾಡ್ತಾರೆ. ಅದನ್ನು ಇವರೆಲ್ಲರೂ ಕೂಡ ಅದರಿಂದಾಗಿನೇ ನಾವು ಏಕೆ ಈ ಫಿಲಾಸಫಿಗೆ ನಾವು ಮುಖಾಮುಖಿ ಆಗ್ತೀವಿ ಅಂದ್ರೆ, ನಾನು ಈ ವೈರುಧ್ಯಗಳಿಂದ ಬಿಡಿಸ್ಕೋಬೇಕು, ನನ್ನ ಒಳಗಿನ ಕಾಂಟ್ರಡಿಕ್ಷನ್ಸ್ ಅಂತ ಬಿಡಿಸ್ಕೋಬೇಕು, ಅದು ಜರೂರಿ ಇದೆ. ಹಾಗಾಗಿ ವಿಮೋಚನೆ ಅನ್ನೋದು ಏನು ಸರ್ ಅದು? ಇನ್ನೊಂದು ವಚನ ಹೇಳ್ತೀನಿ ಸರ್ ಸಾಂದರ್ಭಿಕವಾಗಿ, ಪ್ಲೀಸ್. ಇದನ್ನ ಈಗ ಹುಟ್ಟಾಕದವ್ರು ನೀವೇ, ಆದ್ದರಿಂದ ಹೇಳ್ತೇನೆ. ವಿಷ್ಣುವ ಪೂಜಿಸಿ ಮುಡುಹ ಸುಡಿಸಿ ಕೊಂಬುದ ಕಂಡೆ, ಜಿನನ ಪೂಜಿಸಿ ಬತ್ತಲಿ ಹಪ್ಪದ ಕಂಡೆ. ನೋಡಿ ಇದು ಸಿದ್ಧ ಮಾದರಿ ಆಚೆ ನೋಡುವ ರೀತಿ ನೋಡಿ, ಅದು ಅವ್ರಿಗೆ ಸತ್ಯ. ಬತ್ತಲೆ ಆಗೋದು ಅವ್ರಿಗೆ ಸತ್ಯ. ಆದರೆ ಬಸವಣ್ಣ ಅಲ್ಲೋಗಿ ಹಿಂದ್ಗಡೆ ಹೋಗಿ ನೋಡ್ತಾರೆ, ಮೈಲಾರನ ಪೂಜಿಸಿ ನಾಯಾಗಿ ಬಗಳುವುದ ಕಂಡೆ. ಮೈ ಗಾಡ್,
ಬಟ್ ವಿ ರೆಸ್ಪೆಕ್ಟ್. ಮೈಲಾರನ ದೇವಸ್ಥಾನಕ್ಕೆ ಹೋಗಿ ಹಿಂಗೆ ಅದು ಎಷ್ಟು ಭಕ್ತಿಯಿಂದ ನಿಂತುಬಿಟ್ಟಿರ್ತೀವಿ. ನಮ್ಮ ಕೂಡಲ ಸಂಗನ ಪೂಜಿಸಿ ದೇವ ಭಕ್ತರೆನಿಸಿಕೊಂಬುದ ಕಂಡ. ಜಸ್ಟ್ ನೀನು ಶರಣಾಗತನಾಗುವ ಮೂಲ ತತ್ವಕ್ಕೆ. ಯಾವುದು ಮೂಲ ತತ್ವ? ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಆ ವಚನವಿಲ್ಲದೆ ನನಗೆ ಯಾವುದು ಮಾತಾಡೋಕೆ ಬರೋದಿಲ್ಲ. ಎಷ್ಟು ಅದ್ಭುತವಾದ ವಚನ ಅದು. ಅದಕ್ಕೆ ಈ ಸಾಮಾನ್ಯೀಕರಿಸೋದು ಅದು ಅವತಾರಗಳು ಅಂತ. ಈಗ ಉದಾಹರಣೆಗೆ ಇದರ ಬಗ್ಗೆ ಬಹಳ ಕಾಂಟ್ರಡಿಕ್ಷನ್ ನಡೀತಾ ಇರ್ತದೆ. ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳನ್ನು ನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ವೆ ನೋಡಯ್ಯ. ಯಾಕೆ ಬರಿಬೇಕಿತ್ತು ಇದನ್ನ? ಒಬ್ಬ ದಾರ್ಶನಿಕ ಇದನ್ನ ಬರಿಬೇಕಾದಾಗ ಅವನ ನೋಡುವ ದೃಷ್ಟಿಕೋನ ಸಿದ್ಧ ಮಾದರಿ ಆಚೆ ಇತ್ತು. ಬರೀ ಇಷ್ಟು ಮಾಡ್ಕೊಂಡು ನೀವು ಟೈಮ್ ಪಾಸ್ ಮಾಡ್ತಾ ಇದ್ದೀರಾ. ಮಾದಾರ ಚೆನ್ನಯ್ಯನ ಮಗ ನಾನಯ್ಯ, ಕಮಾನ್. ಹೀಗೆ ಸರ್ ವಚನಗಳನ್ನ ಎಷ್ಟೆಲ್ಲ ಮಾದಾರ ಚೆನ್ನಯ್ಯನ ಮನೆಯಲ್ಲುಂಡ ಕಾರಣ ಇದೆಲ್ಲ ಆಯ್ತು. ಅದನ್ನ ನಾವು ಮಾಡೋದೇನು, ಅವ್ರು ಹೇಳೋದೇನು ಇಲ್ಲ. ಒಂದಲ್ಲ ಒಂದ್ ದಿವಸ ನಮಗೆ ಮತ್ತೆ ಇನ್ನಷ್ಟು ಆಳವಾದ ಜ್ಞಾನವನ್ನ ದಯವಿಟ್ಟು. ಕೆಟ್ಟ ಭರವಸೆ ಅಂತ ಹೇಳ್ತೇನೆ ನಾನು. ಕೆಟ್ಟ ಭರವಸೆ ಇರ್ಬೇಕು ನಮ್ಗೆ. ನನ್ನ ತಾಯಿ ಯಾವತ್ತು ಏನೂ ಕಳ್ಕೊಳ್ಳಿಲ್ಲ ಅಂತ ಹೇಳ್ತಾ ಇರ್ತೇನೆ. ಯಾಕೆ ಗೊತ್ತಾ? ಅವ್ರ ಹತ್ರ ಏನೂ ಇರಲಿಲ್ಲ ಕಳ್ಕೊಳ್ಳಿಕ್ಕೆ. ಹಾಗಾಗಿ ಫಿಲಾಸಫಿ ಅಂತಿಮವಾಗಿ ಇದು ಇನ್ನೊಂದು ಕಡೆ ಶೂನ್ಯ ಸಂಪಾದನೆ ಕಡೆ ಮೂವ್ ಆಗ್ತಾ ಹೋಗ್ತಾ ಇರ್ತದೆ. ಸತ್ಯ. ಒಂದು ಹೆಜ್ಜೆ ಇಡೋಣ ಸರ್. ಖಂಡಿತ. ಆದರೆ ಮತ್ತೆ ಮತ್ತೆ ತಾವು ಬಂದು ಇನ್ನಷ್ಟು ಆಳವಾಗಿ ಜ್ಞಾನವನ್ನ, ವಚನಗಳನ್ನ ಅರ್ಥೈಸುವಿಕೆಯ ರೀತಿಯನ್ನ ಹೊಸ ಸ್ವರೂಪದಲ್ಲಿ ಕೊಡ್ತಾ ಬನ್ನಿ. ಈಗ ನಾವೇನಾಗ್ತಾ ಇದೆ, ವಚನಗಳನ್ನ ಹಾಡ್ತೇವೆ, ಅದನ್ನ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಅವ್ರು ₹1,00,000 ಕೊಟ್ರೆ ಹಾಡ್ತಾರೆ, ಇಲ್ಲ ಹಾಡಲ್ಲ. ಅನೇಕ ಜನ ಮನೆಗೆ ಗುರುಗಳು ಬರಬೇಕಾದ್ರೆ ₹1,00,000 ದಕ್ಷಿಣೆ ಇಡಬೇಕಂತ ಸ್ಥಿತಿನೂ ಇವೆ. ನಿನ್ನೆ ತಾನೇ ಒಬ್ಬ ಬಡವನನ್ನ ಭೇಟಿಯಾಗಿದೆ, ಚಾಮರಾಜನಗರದವನನ್ನ. ನಾವು ಎಲ್ಲಿಂದ ಕೊಡೋಣ? ಅವ್ರನ್ನ ದೊಡ್ಡವ್ರನ್ನ ಕರೆದು ನಾನು ಕೊಟ್ಟರೆ ₹500 ಕೊಡ್ತೀನಿ, 1000 ಕೊಡ್ತೀನಿ. ಆದ್ರೆ ಏನಿದು ವೈಪರೀತ್ಯ? ಆಗ ವಚನಗಳನ್ನು ಅದನ್ನು ಕಲಿಸ್ಕೊಡ್ತದ ನಮಗೆ. ಅದಕ್ಕೆ ಬಸವಣ್ಣನ ಹೆಸರು ಹೇಳೋಕೆ ಹೆದರ್ತಾರೆ. ಸಾಂಸ್ಕೃತಿಕ ನಾಯಕ ಅನೌನ್ಸ್ ಮಾಡಿದ್ರು. ನಾನು ಸರ್ಕಾರಕ್ಕೆ ಮೊನ್ನೆ ಅದನ್ನೇ ಕೇಳಿದ್ದೀನಿ. ಸಾಂಸ್ಕೃತಿಕ ನಾಯಕ ಅನ್ನೋದು ಸತ್ಯ, ನೀವು ಬರೆದಿರೋದು ಬಸವಣ್ಣ, ಈ ವ್ಯಕ್ತಿಯಾಗಿ ಬಿಟ್ಬಿಡಿ. ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನು ಸಾಂಸ್ಕೃತಿಕ ನಾಯಕನಾಗಬೇಕು ಅನ್ನೋದೇ ಬಸವಣ್ಣನ ಕಲ್ಪನೆ. ಅವನಿಗೆ ಇದರಿಂದ ಏನು ಬೇಡಪ್ಪ, ನನಗೆ ಬ್ರಹ್ಮ ಪದವಿ, ಯಾವ ಪದವಿನೂ ಅಲ್ಲ, ಯಾವ ಹೊಗಳಿಕೆ ಬೇಡ, ಎಲ್ಲ ಹೇಳ್ಕೊಡ್ತಾರೆ. ಆದರೆ ಈ ಸಾಂಸ್ಕೃತಿಕ ನಾಯಕ ಪ್ರತಿಯೊಬ್ಬ ಕನ್ನಡಿಗನು, ನೀವು ಕನ್ನಡ ವಿಭಾಗದ ಮುಖ್ಯಸ್ಥರೇ ಇರೋದ್ರಿಂದ, ಅದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈ ಸಂಸ್ಕೃತಿ ಇಡೀ ದೇಶ ಈಗ ಮೌಢ್ಯಕ್ಕೆ ಒಳಗಾದಾಗ, ಇಡೀ ದೇಶ ಮೌಢ್ಯಕ್ಕೆ ಒಳಗಾಗುತ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ಪರಿವರ್ತನೆ ತರುವುದು ನಮ್ಮ ಕರ್ತವ್ಯ. ಈ ಸಂಸ್ಕೃತಿಯನ್ನು ಬಿತ್ತಬೇಕಾಗ್ತದೆ. ಇದೇ ಅಂತಿಮ ಅಂತ ನಾನು ಹೇಳಲ್ಲ. ಜಂಗಮ ಸ್ಥಿತಿ ಅಂದ್ರೆ ಅಲ್ಲಿ ಒಂದು ಚಲನೆ ಇದೆ. ಆ ಚಲನೆಯಲ್ಲಿ ಬದಲಾವಣೆ ಅನ್ನೋದು ಇದೆ. ಹಾಗಾಗಿ ಇವೆರಡು ಒಟ್ಟಿಗೆ ಆಗ್ತಾ ಇರ್ತವೆ. ಅವು ಕಳ್ಕೊಬಿಟ್ವಿ ಅಂತ ಹೇಳಿದ್ರೆ ಹಾಗಾದ್ರೆ ನಾವು ಕನಸು ಕಾಣೋದು ನಿಲ್ಲಿಸ್ಬಿಡ್ಬೇಕು. ಅದರಿಂದ ಬಸವಣ್ಣವರಿಗೆ ಮುಖಾಮುಖಿ ಆಗೋದು ಅಂದರೆ ಒಂದು ವಿದ್ಯಮಾನಕ್ಕೆ ನಾವು ಮುಖಾಮುಖಿ ಆಗೋದು ಅಂತ ಸರ್. ಅದಕ್ಕೆ ಮತ್ತೆ ನೀವು ಒಂದು ಕೊನೆಯ ಮಾತು ಹೇಳಿ ಮುಗಿಸ್ಬಿಡ್ತೀವಿ. ಸ್ವಚ್ಛ ಭಾರತ ಅಭಿಯಾನ ದೇಶದ ಪ್ರಧಾನಮಂತ್ರಿ ಎದುರಿಗೆ ಅಪೂರ್ಣ ಅಂತ ಹೇಳಿದೆ. ಕಾರಣ ಬಸವಣ್ಣ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎರಡನ್ನು ಮಾತಾಡ್ತಾರೆ. ಈಗ ನಾವೇನು ಮಾಡಿದ್ದೀವಿ, ಸ್ವಚ್ಛ ಭಾರತ ಅಭಿಯಾನ ಅಂತ ಪರಕೆ ಹಿಡ್ಕೊಂಡು ನಾಗರಿಕತೆಯನ್ನು ಪ್ರೋತ್ಸಾಹಿಸ್ತಾ ಇದ್ದೇವೆ ಹೊರತಾಗಿ ಇಲ್ಲಿ ಸಂಸ್ಕೃತಿ ಇಲ್ಲ 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 ಇಲ್ಲ. ಸಂಸ್ಕೃತಿ ಯಾವಾಗ ಬರುತ್ತದೆ? ಸಂಸ್ಕೃತಿ ಮತ್ತು ನಾಗರಿಕತೆಗೆ ಇರೋದ ವ್ಯತ್ಯಾಸ. ಅಂತರಂಗದ ಶುದ್ಧಿ ಇದ್ದರೆ ಸಂಸ್ಕೃತಿ ಬರ್ತದೆ, ಬಹಿರಂಗದ ಶುದ್ಧಿ ಇದ್ದರೆ ನಾಗರಿಕತೆ ಬರ್ತದೆ. ಬಸವಣ್ಣ ನಾಗರಿಕತೆಯ ಕಡೆ ನೋಡಲಿಲ್ಲ, ಅದು ಬೇಡ ಅಂದಿಲ್ಲ, ಅದು ಬೇಕು. ಆದರೆ ಅಂತರಂಗ ಶುದ್ಧಿ ಯಾಕೆ ಇವತ್ತು ನಾವು ದಲಿತರನ್ನ ಇವತ್ತಿಗೂ ಕೂಡ ಎಲ್ಲಿಡ್ಬೇಕು ಅವ್ರನ್ನ ಅಲ್ಲೇ ಇಟ್ಟಿದ್ದೀವಿ. ಸ್ವತಂತ್ರ ಭಾರತ, ಪ್ರಜಾಪ್ರಭುತ್ವ ಇಲ್ಲ, ಈ ಪ್ರಜೆಯ ಕಲ್ಪನೆಯನ್ನು ನಾವು ಕಲ್ಚರಲ್ ಆಗಿ ಕಲ್ಚರಲ್ ಡೆಮೋಕ್ರಸಿ ಅನ್ನೋದು ಸ್ವಲ್ಪ ಮುಂದೆ ತಮ್ಗೆ ಯಾವಾಗ ಸಮಯ ಸಿಕ್ಕುತ್ತೋ ಖಂಡಿತ ಈ ರೀತಿ ಚರ್ಚೆ ಮಾಡಿ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲಗಳನ್ನು ತೆಗೆಯುವ ಪ್ರಯತ್ನ ಮಾಡೋಣ. ನಾವು ಬಂದಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ. ಥ್ಯಾಂಕ್ ಯು ಸರ್. ಇದನ್ನ ಶೂಟ್ ಮಾಡತಕ್ಕಂಥ ನಮ್ಮ ಹರೀಶ್ ಅವ್ರಿಗೂ ಕೂಡ,
ಯಾಕಂದ್ರೆ ಈಗಾಗಲೇ 1000 ಹತ್ತತ್ರ ಕಾರ್ಯಕ್ರಮಗಳನ್ನು ಅವರು ನಮಗೆಲ್ಲ ಬಿಂಬಿಸಿದ್ದಾರೆ ರಾಜ್ಯವ್ಯಾಪಿ. ಅವರು ಕೂತ್ಕೊಂಡು ನೋಡಬೇಕು ನಾವು ಏನು ಹೇಳ್ತೀವಿ, ಕೂತ್ಕೊಂಡಿನ 3 ಗಂಟೆ ಅವುಗಳನ್ನು ಎಡಿಟ್ ಮಾಡಬೇಕು. ಎಲ್ಲೋ ಒಂದು ಕೆಮ್ಮಿರ್ತೀವಿ, ಏನೋ ಇರುತ್ತೆ ಒಂದು ಸಂದರ್ಭ, ಏನೋ ತಪ್ಪು ಶಬ್ದ ಬಂದಿದ್ರು ಕೂಡ ಅದನ್ನು ಕಟ್ ಮಾಡಕ್ತಾರೆ. ಹೀಗಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನನ್ನ ತಾಂತ್ರಿಕ ವಿಭಾಗಕ್ಕೂ ಧನ್ಯವಾದಗಳು. ಬಸವ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ ನನ್ನ ಸದಸ್ಯರೆಲ್ಲರಿಗೂ ಧನ್ಯವಾದಗಳು. ಏನಾದರೂ ಮಾಡಿ ಪರಿವರ್ತನೆ ಮಾಡಲೇಬೇಕು ಅನ್ನತಕ್ಕಂಥ ಹುಚ್ಚು ನಂಬಿಕೆ ಇದ್ರೂ ಕೂಡ ಅದನ್ನು ಆಗುವ ಪ್ರಯತ್ನ ಮಾಡೋಣ. ಈ ಬದಲಾವಣೆ ಅನ್ನೋದು ಅನಿವಾರ್ಯ ಸರ್, ಅನಿವಾರ್ಯ. ಎಲ್ಲೋ ಒಂದ್ ಕಡೆ ಬೀಜ ಎಳ್ಳಿ ಬಿತ್ತಿದ್ದ ಬೀಜ ಕೆಟ್ಟಿತ್ತಂತೆನೆ ಬೇಡ, ಮುಂದಿನ ದಿನದಲ್ಲಿ ಅರಸಿಕೋ ಚನ್ನಬಸವಣ್ಣ ಹೇಳುವ ಮಾತು. ಶರಣಾರ್ಥಿ. ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ.
ಸದಾಚಾರ ಸದ್ಭಕ್ತಿ ಇಲ್ಲದವರನೊಲ್ಲನೆಯ ಸದಾಚಾರ ಸದ್ಭಕ್ತಿ ಇಲ್ಲದವರನೊಲ್ಲನೆಯ ಅವರಾರಾಧನೆ ತಂಡ ಅವರಾರಾಧನೆ ತಂಡ ನಿಚ್ಛ ನಿಚ್ಛ ಪ್ರಾಯಶ್ಚಿತರನುವಲ್ಲ ನಿಚ್ಛ ನಿಚ್ಛ ಪ್ರಾಯಶ್ಚಿತರನುವಲ್ಲ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಭೂಮಿ ಭಾರಕರ ಸದಾಚಾರ ಸದ್ಭಕ್ತಿ ಇಲ್ಲದವರನೊಲ್ಲನೆಯ ಸದಾಚಾರ ಸದ್ಭಕ್ತಿ ಇಲ್ಲದವರನೊಲ್ಲನೆಯ ಸದಾಚಾರ ಸದ್ಭಕ್ತಿ ಇಲ್ಲದವರನೊಲ್ಲನೆಯ ಅವರಾರಾಧನೆ ತಂಡ ಅವರಾರಾಧನೆ ತಂಡ ನಿಚ್ಛ ನಿಚ್ಛ ಪ್ರಾಯಶ್ಚಿತರನುವಲ್ಲ ನಿಚ್ಛ ನಿಚ್ಛ ಪ್ರಾಯಶ್ಚಿತರನುವಲ್ಲ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಭೂಮಿ ಭಾರಕರ ಸದಾಚಾರ ಸದ್ಭಕ್ತಿ ಇಲ್ಲದವರನೊಲ್ಲನೆಯ ಸದಾಚಾರ ಸದ್ಭಕ್ತಿ